Hallelujah. Hallelujah. ದೇವಾದಿ ದೇವರಿಗೆ ಕೋಟಿ ಸ್ತೋತ್ರ. Amen. It's my privilege, honor to come to you through this online meeting. Amen. ಈ ಆನ್ಲೈನ್ ಮೀಟಿಂಗಲ್ಲಿ ನಿಮ್ಮನ್ನು ನೋಡೋಕ್ಕೆ ದೇವರು ಕೊಟ್ಟಿದ್ದ ಒಳ್ಳೆ ಒಂದು ಅವಕಾಶಕ್ಕಾಗಿ ದೇವ್ರನ್ನ ನಾನು ಸ್ತುತಿಸ್ತೇನೆ. ಈಚಿನ ವಾಕ್ಯಕ್ಕೆ ಸಿದ್ಧವಾಗಿದ್ದೀರಾ? ಗಟ್ಟಿಯಾಗಿ ಯಾರಾದರೂ ಆಮೇಲೆ ಹೇಳ್ರಿ. Hallelujah. There is power in the word of God. ದೇವರ ವಾಕ್ಯದಲ್ಲಿ ಶಕ್ತಿ ಉಂಟು. ಇವತ್ತು ದೇವರು ನನ್ನ ಹೃದಯದಲ್ಲಿ ಇಟ್ಟಿರುವ ವಾಕ್ಯವನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಆಸೆ ಪಡ್ತಾ ಇದ್ದೇನೆ. ಇದನ್ನು ಸಿದ್ಧ ಮಾಡುವಾಗ ಇದಕ್ಕೆ ನಾನು ಒಂದು ಟಾಪಿಕ್ ಕೊಟ್ಟೆ. ಟೈಟಲ್ ಏನಂತ ಕೊಟ್ಟೆ ಅಂದರೆ ಡ್ರಿವನ್ ಬೈ ಗಾಡ್ಲಿನೆಸ್. ದೈವ ಭಕ್ತಿಯಿಂದ ನಾವು ನಡೆಸಲ್ಪಡುವುದು. ಕ್ರೈಸ್ತರು ಈ ಕಾಲದಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ಏನು ಅರ್ಥ ಮಾಡ್ಕೋಬೇಕಂದ್ರೆ ನಾವು ದೈವ ಭಕ್ತಿಯಿಂದ ನಾವು ನಡೆಸಲ್ಪಡಬೇಕು. ಆಮೆನ್. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ನಿಮ್ಮ ಬೈಬಲ್ನ ತಕ್ಕೊಳ್ರಿ. 1 ತಿಮೋತಿ 4ನೇ ಅಧ್ಯಾಯ ಅದರಲ್ಲಿ 6ನೇ ವಾಕ್ಯದಿಂದ ಓದೋಣ. 1 ತಿಮೋತಿ 4ನೇ ಅಧ್ಯಾಯ ಅದರಲ್ಲಿ 6ರಿಂದ 11 ತನಕ ಅದನ್ನು ನಾವು ಓದಬೇಕು. If you instruct the brethren in these things, you will be a good minister of Jesus Christ, nourished in the word of faith and of the good doctrine which you have carefully followed. But reject profane and old wives' fables, and exercise yourself towards godliness. For bodily exercise profits a little, but godliness is profitable for all things, having promise of the life that now is and that which is to come. This is a faithful saying and worthy of all acceptance. For to this end we both labor and suffer reproach, because we trust in the living God, who is the Savior of all men, especially of those who believe. These things command and teach. ಕಡದಲ್ಲಿ ಓದೋಣ. ಈ ಸಂಗತಿಗಳನ್ನು ಸಹೋದರಿಗೆ ತಿಳಿಸಿದರೆ ನೀನು ಅನುಸರಿಸುವ ನಂಬಿಕೆಯ ಮತ್ತು ಸುಬೋಧನೆಯು ವಾಕ್ಯಗಳಲ್ಲಿ ಪೂರ್ಣ ಹೊಂದುವರಾಗಿ ಯೇಸು ಕ್ರಿಸ್ತನ ಒಳ್ಳೆ ಸೇವಕನಾಗಿ ಇರುವಿ. ಆದರೆ ಅಜ್ಜಿ ಕಥೆಗಳಂತೂ ಇರುವ ಅಶುದ್ಧವಾದ ಆ ಕಥೆಗಳನ್ನು ನಿರಾಕರಿಸಿ ನೀನು ದೇವಭಕ್ತಿ ವಿಷಯದಲ್ಲಿಯೂ ಸಾಧನೆ ಮಾಡಿಕೊ. ಆಮೆನ್. ಇಲ್ಲಿ ವಾಕ್ಯ ಪೌಲು ತಿಮೋತಿಗೆ ಬರೀತಾ ಇದ್ದಾರೆ. ಬರೆಯುವಾಗ ಆತನು ಹೇಳುವ ಮಾತು ಏನೆಂದರೆ, ಇಂಗ್ಲಿಷಲ್ಲಿ ತುಂಬ ಚೆನ್ನಾಗಿ ಹೇಳಲ್ಪಟ್ಟಿದೆ. ಇಫ್ ಯು ಇನ್ಸ್ಟ್ರಕ್ಟ್ ದ ಬ್ರದರನ್ ಆಫ್ ದೀಸ್ ಥಿಂಗ್ಸ್, you will be a good minister of Jesus Christ. Amen. The first thing you need to understand, Paul writing to Timothy, a young minister of God who is pastoring a church, and to him he writes like this: what you need to do to the church, what you need to instruct to the brethren.
ಇಲ್ಲಿ ಸಹೋದರರಿಗೆ ಏನು ನೀನು ಬೋಧಿಸಬೇಕು ಅಂದ್ಬಿಟ್ಟು ಪೌಲು ತಿಮೋತಿಗೆ ಹೇಳ್ತಾ ಇರುವುದನ್ನು ನಾವು ಇದರಲ್ಲಿ ನೋಡ್ತಾ ಇದ್ದೇವೆ. ಇವಾಗ ನಾನು ಹೇಳುವೆ, ಇನ್ನೂ ಸರಿಯಾಗಿ ಹೇಳಬೇಕಾದ್ರೆ ಪೌಲು ನನ್ನ ಹತ್ರ ಹೇಳುವ ಮಾತು ಏನೆಂದರೆ, ತಿಮೋತಿಗೆ ಹೇಳಿದ ಮಾತನ್ನು ಅವರು ನನಗೂ ಸಹ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಅವರು ಸಹೋದರರಿಗೆ ಏನು ಮಾಡ್ರಿ, ಒಂದನೇ ವಾಕ್ಯ, ಸುಬೋಧನೆ ವಾಕ್ಯದಲ್ಲಿ, ಸುಬೋಧ ವಾಕ್ಯದಲ್ಲಿ. ಆಮೇಲೆ ನೀನು ಏನು ಮಾಡಬೇಕೆಂದರೆ, ಇಫ್ ಯು ಇನ್ಸ್ಟ್ರಕ್ಟ್ ಯುವರ್ ಬ್ರದರನ್ ದೀಸ್ ಥಿಂಗ್ಸ್. ವಾಟ್ ಆರ್ ದೀಸ್ ಥಿಂಗ್ಸ್? ಹಂಗಂದ್ರೆ ಗಾಡ್ಲಿನೆಸ್ ಬಗ್ಗೆ, ದೈವ ಭಕ್ತಿ ಬಗ್ಗೆ ನೀನು ಇವರಿಗೆ ಬೋಧನೆ ಕೊಡು. ಸಭೆಯಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಕ್ರೈಸ್ತರಲ್ಲಿ ಈ ಈ ಈ ದೈವ ಭಕ್ತಿ ಅನ್ನೋದು ಹಾಗೇ ಸೈಡ್ ಲೈನ್ ಆಗಿಬಿಟ್ಟಿದೆ. ಬಟ್ ಇವತ್ತು ಪೌಲು ತಿಮೋತಿಗೆ ಹೇಳಿದ ಪ್ರಕಾರ ನಮಗೆ ದೇವರು ಹೇಳುವ ಮಾತೇನೆಂದರೆ, ನಾವು ಸಹೋದರರಿಗೆ ಸುಬೋಧನೆಯನ್ನು ಬೋಧಿಸಬೇಕು. ಆಮೇಲೆ ಸುಬೋಧನೆ ಮಾಡಿದರೆ ನೀನು ಒಂದು ಒಳ್ಳೆ ಸೇವಕನಾಗಿರುವೆ. ಆಮೇಲೆ ನನಗೆ ಒಂದು ಇಷ್ಟ ಏನೆಂದರೆ, ಒಂದು ಕಡೆ ದಿವಸದಲ್ಲಿ ದೇವರು ನನ್ನನ್ನು ಏನಂತ ಕರಿಬೇಕಂದ್ರೆ, ಒಳ್ಳೆ ಕೆಲಸಕಾರನೇ, ಮೈ ಫೇತ್ಫುಲ್ ಸರ್ವೆಂಟ್. ಆಮೇಲೆ ಇವತ್ತು ನನಗೆ ಬೋಧನೆ ಮಾಡ್ತಾ ಇದ್ದೇವೆ. ಬಟ್ ಸುಬೋಧನೆ ಏನು ಮಾಡುತ್ತದೆ ಅಂದರೆ, ಪ್ರಸಂಗ ಮಾಡುವ ಒಂದು ಸೇವಕನ್ನ ಏನು ಮಾಡುತ್ತದೆ ಅಂದರೆ, ಅದೇನು ಮಾಡುತ್ತದೆ, ಒಳ್ಳೆ ಸೇವಕನಾಗಿ ಮಾಡುತ್ತದೆ. ಆಮೇಲೆ ಇವತ್ತು ನಾನು ಒಳ್ಳೆ ಸೇವಕನಾಗಿ ಇರಕ್ಕೆ ನಾನು ಆರಿಸಿಕೊಂಡಿದ್ದ ವಾಕ್ಯ ಏನೆಂದರೆ, ಸುಬೋಧನೆಯನ್ನು ನಿಮಗೆ ಬೋಧಿಸಕ್ಕೆ. ಅದು ಮಾತ್ರ ಅಲ್ಲ, ವಾಕ್ಯ ಹೇಳುತ್ತದೆ, ನರಿಶ್ಡ್ ಇನ್ ದ ವರ್ಡ್ ಆಫ್ ಫೇತ್. ವಾಕ್ಯದಲ್ಲಿ ಪೋಷಣೆ. ಹಂಗಂದ್ರೆ ಇವತ್ತು ನಾನು ಒಳ್ಳೆ ಸೇವಕನು, ಸೈಟ್ ಲೌಡ್ಲಿ, ಒಳ್ಳೆ ಸೇವಕನಾಗಿ, ಆಮೇಲೆ ಹಲ್ಲೆಲೂಯ, ಒಳ್ಳೆ ಸೇವಕನಾಗಿ ನಾನು ಇರಬೇಕು. ಎರಡನೇದು ನಾನು ಮಾಡಬೇಕಾಗಿರೋದು ಕಾರ್ಯ ಏನೆಂದರೆ, ಬೋಧಿಸಬೇಕು. ಸುಬೋಧನೆ, ನರಿಶ್ಡ್ ವಿತ್ ದ ವರ್ಡ್ಸ್ ಆಫ್ ಫೇತ್, ದೇವರ ವಾಕ್ಯದ ಪೋಷಣೆ. ಈ ನರಿಶ್ ಎಂಬ ಪದ ಏನೆಂದರೆ, ಇಂಗ್ಲಿಷಲ್ಲಿ ದ ವರ್ಡ್ ನರಿಶ್ ಮೀನ್ಸ್ ಟು ಫೀಡ್ ದೆಮ್, ಟು ಗಿವ್ ದೆಮ್ ಗುಡ್ ಫುಡ್, ಟು ಎನ್ಕರೇಜ್ ದೆಮ್, to support them. This is what Paul is writing to Timothy. He is saying, what you do, ನೀನು ಏನು ಮಾಡು, ಒಳ್ಳೆ ಬೋಧನೆ ಕೊಡು, ಅವ್ರನ್ನ ಆಹಾರವನ್ನು ಕೊಡು, ಒಳ್ಳೆ ಪೋಷಣೆಯನ್ನು ಕೊಡು, ಅವರಿಗೆ ಪುಷ್ಟಿಯಾದ ವಾಕ್ಯವನ್ನು ಅವರಿಗೆ ಕೊಡು, ಅವ್ರನ್ನ ಉತ್ಸಾಹ ಪಡಿಸು, ಅವರಿಗೆ ಸಪೋರ್ಟ್ ಮಾಡು. ಆಮೇಲೆ ಇವತ್ತು ತುಂಬ ಜನ ನಾವು ಆರ್ಥಿಕದಲ್ಲಿ ಸಹಾಯ ನಮಗೆ ಬೇಕಿಲ್ಲ, ಯಾಕೆಂದರೆ ದೇವರು ಗ್ಯಾರಂಟಿಯಾಗಿ ಆಶೀರ್ವದಿಸಿದ್ದಾರೆ ಆರ್ಥಿಕವಾಗಿ. ಬಟ್ ಇವತ್ತು ನಮಗೆ ಸಹಾಯ ಯಾವುದರಲ್ಲಿ ಬೇಕೆಂದರೆ ಆತ್ಮಿಕದಲ್ಲಿ ಒಂದು ವ್ಯಕ್ತಿ ಏನು ಅವರು ಬಲಪಡಿಸಬೇಕಾದ್ರೆ, ಬಲ ಹೊಂದಬೇಕಾದ್ರೆ ಅವರಿಗೆ ಬೇಕು ಸುಬೋಧನೆ. ಪಕ್ಕದಲ್ಲಿ ನೋಡಿ ಹೇಳ್ರಿ, ಸುಬೋಧನೆ. ಹಲ್ಲೆಲೂಯಾ. ಈ ಸುಬೋಧನೆ ಎನ್ನುವುದು ಇಟ್ಸ್ ಅ ಕಂಪ್ಲೀಟ್ ಡಯಟ್, ಪೂರ್ಣವಾಗಿರುವ ಆಹಾರ. ಸೊ ದೇವರು ಹೇಳುವ ಮಾತೇನೆಂದರೆ, ಈ ವಾಕ್ಯವನ್ನು ಅವರಿಗೆ ಕೊಡು. ಅದು ಮಾತ್ರ ಅಲ್ಲ, ಈ ವಾಕ್ಯದ ಏನೆಂದರೆ ವಿಶ್ವಾಸದ ವಾಕ್ಯ. ಈ ವಾಕ್ಯ ಎಂಥದ್ದೆಂದರೆ, ದೇವರ ವಾಕ್ಯ ಅದು ಒಂದು ವ್ಯಕ್ತಿನ ಕಟ್ಟಿ ಎಬ್ಬಿಸುತ್ತದೆ. ಆಮೆನ್, ಹಲ್ಲೆಲೂಯಾ. ನಂಬರ್ 1, ನಾನು ಒಳ್ಳೆ ಬೋಧಕನಾಗಿರಬೇಕು. ಎರಡನೇದು, ಒಳ್ಳೆ ಬೋಧಕನು ಮಾಡಬೇಕಾಗಿರುವ ಕೆಲಸ, ಜನರನ್ನು, ವಿಶ್ವಾಸಿಯನ್ನು ಏನು ಮಾಡಬೇಕು,
ಅವ್ರನ್ನ ಕಟ್ಟಿ ಎಬ್ಬಿಸಬೇಕು. ಅವರಿಗೆ ಏನು ಕೊಡಬೇಕು? ಒಳ್ಳೆಯ ಆಹಾರವನ್ನು ನಾನು ಕೊಡಬೇಕು. ಮೂರನೇದಾಗಿ ಆ ವಾಕ್ಯದಲ್ಲಿ 6ನೇ ವಾಕ್ಯ ಕಡೆ ಭಾಗ ಹೀಗೆ ಹೇಳುತ್ತದೆ, ವರ್ಡ್ಸ್ ಆಫ್ ಫೇತ್ ಆ್ಯಂಡ್ ಆಫ್ ದ ಗುಡ್ ಡಾಕ್ಟ್ರಿನ್ ವಿಚ್ ಯು ಹ್ಯಾವ್ ಕೇರ್ಫುಲಿ ಫಾಲೋಡ್. ಹಂಗಂದರೆ ಮೊದಲು ಬೋಧಿಸುವುದು ಮಾತ್ರ ಅಲ್ಲ, ನಾನು ಒಳ್ಳೆ ಟೀಚಿಂಗ್ ಕೊಡುವುದು ಮಾತ್ರ ಅಲ್ಲ, ವಿಶ್ವಾಸದ ಮಾತುಗಳನ್ನು ಮಾತಾಡುವುದು ಮಾತ್ರ ಅಲ್ಲ, ಅದನ್ನು ಮೊದಲು ನಾನು ಹಿಂಬಾಲಿಸಬೇಕು. ಆಮೆನ್. ಮೊದಲು ಸೇವಕನಾಗಿರುವ ನಾನು ಅದನ್ನು ಏನು ಮಾಡಬೇಕಂದ್ರೆ ಹಿಂಬಾಲಿಸಬೇಕು. ಆಮೇನ್. ಸೊ ಇವತ್ತು ಒಂದು ನಾವು ಗ್ರಹಿಸಬೇಕು. ಏನು ಗ್ರಹಿಸಬೇಕಂದ್ರೆ ವಿ ಶುಡ್ ಬಿ ಡ್ರಿವನ್ ಬೈ ಗಾಡ್ಲಿನೆಸ್. ಆಮೇನ್. ದೇವ ಭಕ್ತಿಯಿಂದ ನಾವು ಏನಾಗಬೇಕು? ನಡೆಸಲ್ಪಡಬೇಕು. ಯಾರಾದ್ರೂ ಆಮೇನ್ ಹೇಳ್ರಿ? ಹಲ್ಲೆಲೂಯಾ. ಸೊ ಇವಾಗ ಇದರಲ್ಲಿ ಕಡೆ ಭಾಗ, ಕಡೆ ಒಂದು ವಾಕ್ಯ ಇದೆ, 11 ವಾಕ್ಯ ಕನ್ನಡದಲ್ಲಿ ಓದೋಣ. ವರ್ಸ್ 11. ಈ ವಿಷಯಗಳನ್ನು ಆಜ್ಞಾಪಿಸಬೇಕು ಮತ್ತು ಆಮೇಲೆ ನನಗೆ ಕೊಡಲ್ಪಟ್ಟಿದ್ದ ಕಾರ್ಯ ಏನೆಂದರೆ ನಾನು ಇದನ್ನ ಏನು ಮಾಡಬೇಕು? ಆಜ್ಞೆಯಾಗಿ ಮಾತಾಡಬೇಕು. ಇಂಗ್ಲಿಷಲ್ಲಿ ಹೇಳುತ್ತದೆ, ದೀಸ್ ಥಿಂಗ್ಸ್ ಕಮಾಂಡ್ ಅಂಡ್ ಟೀಚ್. Somebody need to shout amen. Here God is saying these things command and teach. Amen. ಇದನ್ನ ಏನು ಮಾಡಬೇಕು? ಆಜ್ಞಾ. ಆಮೇಲೆ ಇದೇನು ಸುಮ್ಮನೆ ಮಾತಾಡ್ಬಿಟ್ಟು ನೀವು ಬೇಕಾದರೆ ಮಾಡ್ರಿ, ಈಸಿ ಅಲ್ಲ. ಇದು ಆಜ್ಞೆಯಾಗಿ ಸಭೆಗೆ ನಾನು ಮಾಡಬೇಕು. ಎರಡನೇದು ಇದನ್ನ ಬೋಧಿಸಬೇಕು. ಆಮೆನ್. ಸೊ ಇವಾಗ ನಾವು ನೋಡಲಿರುವ ಕಾರ್ಯ ಏನೆಂದರೆ ನಾವು ದೈವ ಭಕ್ತಿಯಿಂದ ನಡೆಸಲ್ಪಡಬೇಕು. 3 ಕಾರ್ಯ ಇಲ್ಲಾಂದರೆ 4 ಕಾರ್ಯ ನನ್ನ ಮನಸ್ಸಲ್ಲಿದೆ. ದೈವ ಭಕ್ತಿ ಎಂದರೆ ಏನು ಇಲ್ಲ, ಮೊದಲು ದೈವ ಭಕ್ತಿ ಎಂದರೆ ಏನು ಇಲ್ಲ ಅನ್ನೋದನ್ನು ನಾವು ನೋಡೋಣ. ಎರಡನೇದು ದೈವ ಭಕ್ತಿ ಎಂದರೆ ಏನಂತ ನೋಡಬೇಕು. ಮೂರನೇದು ಈ ದೈವ ಭಕ್ತಿಗೆ ಏನು ಉಂಟು? ಅಡ್ಡಿನೂ ಇದಕ್ಕೆ ವಿರೋಧಿನೂ ಉಂಟು. ನಾಲ್ಕನೇದು ಈ ದೈವ ಭಕ್ತಿಯಿಂದ ಏನು ಆಶೀರ್ವಾದ. ಈ 4 ಕಾರ್ಯ ನಮಗೆ ಪ್ರಾಮುಖ್ಯವಾಗಿರುವ ಕಾರ್ಯವಾಗಿದೆ. ಆಮೆನ್. 4 things. 1, what godliness is not. Number 2, what godliness is. Number 3, what are the enemies of godliness. And the 4th one, what are the results of godliness. Amen. So ದೈವ ಭಕ್ತಿ ಎಂದರೆ ಮೊದಲ ಕಾರ್ಯ ಯಾವುದು ಇಲ್ಲ, ಇದನ್ನ ಗ್ರಹಿಸ್ಕೊಳ್ರಿ. 2 ತಿಮೋತಿ 3ನೇ ಅಧ್ಯಾಯ 5ನೇ ವಾಕ್ಯ. 2 ತಿಮೋತಿ 3ನೇ ಅಧ್ಯಾಯ 5ನೇ ವಾಕ್ಯ. Having a form of godliness but denying its power, and from such people turn away. ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಅಲ್ಲ ಕಳೆಯುವವರು ಆಗಿರುವವರು ಇಂಥವರಿಂದ ಪ್ರತ್ಯೇಕವಾಗಿ ಇರು. ಇಲ್ಲಿ ನೋಡ್ರಿ, ದೇವರ ವಾಕ್ಯ ಏನು ಹೇಳುತ್ತದೆ ಅಂದರೆ ಹ್ಯಾವಿಂಗ್ ಅ ಫಾರ್ಮ್ ಆಫ್ ಗಾಡ್ಲಿನೆಸ್. ಹಂಗಂದ್ರೆ ಇಲ್ಲಿ ಏನು ಇರುತ್ತದೆ ಅಂದರೆ ದೈವ ಭಕ್ತಿಯ ವೇಷ. ತಿರ್ಗಾ ಒಂದ್ಸಾರಿ ಓದೋಣ. ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಅಲ್ಲ ಕಳೆಯುವವರು ಆಗಿರುವವರು ಇಂಥವರಿಂದ ಆಮೆನ್.
ದಯವಿಟ್ಟು ಇನ್ನೊಂದು ಸಾರಿ ಓದ್ಬಿಡೋಣ. ಭಕ್ತಿಯ ವಿಷಯವಿದ್ದು ವೇಷವಿದ್ದು ಅಲೋ ಭಕ್ತಿಯ ವೇಷ. ವೇರ್ ಇಸ್ ದಟ್ ಕವರ್? ಭಕ್ತಿಯ ವೇಷವಿದ್ದು. ಇಲ್ಲಿ ನೋಡ್ರಿ, ಈ ದೈವ ಭಕ್ತಿ ಎಂದರೆ ತಿಳ್ಕೋಬೇಕು ಏನಂತ. ದೈವ ಭಕ್ತಿ ಎಂದರೆ ಏನಲ್ಲ, ವೇಷವಲ್ಲ. ಪಕ್ಕದಲ್ಲಿ ನೋಡಿ ಹೇಳ್ರಿ, ವೇಷವಲ್ಲ. ಆಮೆನ್. ಗಾಡ್ಲಿನೆಸ್, ಹ್ಯಾವಿಂಗ್ ಅ ಫಾರ್ಮ್ ಆಫ್ ಗಾಡ್ಲಿನೆಸ್, ಇದೇನು ಗೊತ್ತಾ? ಕಮಿಂಗ್ ಇನ್ ದ ಟ್ರ್ಯಾಪ್ ಆಫ್ ಗಾಡ್ಲಿನೆಸ್, ಪುಟ್ಟಿಂಗ್ ಆನ್ ದ ಗಾರ್ಮೆಂಟ್ ಆಫ್ ಗಾಡ್ಲಿನೆಸ್. ದೇವರು ದೈವ ಭಕ್ತಿ ಎಂದರೆ ಏನಿಲ್ಲ, ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ದೈವ ಭಕ್ತಿ ಎಂದರೆ ವೇಷ ಇಲ್ಲ. ಆಮೇಲೆ ನಾವು ನಡೆಸುವ ವಿಧಾನ ಅಲ್ಲ. ಸ್ವಲ್ಪ ಜನ ನಾವು ಕ್ರೈಸ್ತರ್ರಿ, ನಾವು ಕ್ರೈಸ್ತರ್ರಿ, ನಾವು ದೇವರ ಭಕ್ತಿಯಲ್ಲಿದ್ದೇವೆ. ಆಹಾ, ದೇವರ ಭಕ್ತಿ ಅಂದರೆ ಅದು ಅಲ್ವೇ ಅಲ್ಲ. ಆಮೆನ್. ದೇವರ ಭಕ್ತಿಯನ್ನು ಅವ್ರು ಏನು ಮಾಡ್ತಾರೆ? ವೇಷವಾಗಿ ತರಿಸಿ ದೇವರ ಶಕ್ತಿಯನ್ನು ಏನು ಮಾಡ್ತಾ ಇದ್ದಾರೆ? ಅಲ್ಲಗಳಿಸ್ತಾರೆ. ದೇವರ ಶಕ್ತಿ ಅವರು ಪೂರ್ತಿಯಾಗಿ ನಂಬಲ್ಲ. ಸಮೀಪದಲ್ಲಿ ನಾನು ಒಂದು ಸೇವಕರ ಹತ್ರ ಮಾತಾಡ್ತಾ ಇರುವಾಗ ಅವ್ರು ಮಾತನಾಡಿದ್ದು ನನಗೆ ಇಷ್ಟ ಆಗಲಿಲ್ಲ. ಏನೆಂದರೆ ಅವರಿಗೆ ದೇವರ ಶಕ್ತಿ ಎಂದರೆ ಅಷ್ಟು ಅದಕ್ಕೆ ಮುಖ್ಯತೆ ಕೊಡ್ತಾ ಇಲ್ಲ. ಅದು ದೈವ ಭಕ್ತಿ ಅಲ್ಲ. ದೈವ ಭಕ್ತಿ ಎಂದರೆ ಒಂದು ದೈವ ಭಕ್ತಿ ಯಾವುದು ಇಲ್ಲ ಎಂದು ಹೇಳ್ತೇನೆ. ಮೊದಲು ಅಂಥ ಜನರಿಂದ ಏನು ಮಾಡ್ರಿ? ದೂರವಾಗಿರ್ರಿ. ಆ್ಯಂಡ್ ಫ್ರಮ್ ಸಚ್ ಪೀಪಲ್ ಟರ್ನ್ ಅವೇ. ಆಮೆನ್. ಹಲ್ಲೆಲೂಯಾ. ತುಂಬ ಜನ ಸಭೆಗೆ ಹೋಗ್ತಾರೆ. ಸಭೆಗೆ ಹೋಗೋಕ್ಕೆ ಕಾರಣ ಏನೆಂದರೆ ಅವರ ಉದ್ದೇಶವೇ, ಸಭೆಗೆ ಹೋಗುವ ಉದ್ದೇಶ ಇದೇನೋ ಮಿಕ್ಸ್ಚರ್ ಅಂಗಡಿ ಇದೆಯಲ್ಲ, ಸ್ವೀಟ್ ಅಂಗಡಿ, ಆ ಥರ ಹೋಗಿ ಚರ್ಚಿಗೆ ಹೋದರೆ ಏನು ತಿನ್ನಬೇಕೋ? ಸ್ವೀಟ್ ತಿನ್ನಬೇಕು. ಈ ಮಿಕ್ಸ್ಚರ್ ಅಂಗಡಿಯಲ್ಲಿ ನೀವು ನೋಡಿದ್ದರೆ ಸಾಮಾನ್ಯವಾಗಿ ಲಡ್ಡು, ಹಲ್ವಾ, ಮೈಸೂರು ಪಾಕು, ಗುಲಾಬ್ ಜಾಮೂನು, ಆಮೇಲೆ ರಸಗುಲ್ಲ, ಏನೇನು ಸ್ವೀಟ್ ಇದೆ. ಇದು ತಿನ್ನೋದು ಒಳ್ಳೆಯದು. ಬಟ್ ಡೈಲಿ ಅಲ್ಲಿ ಹೋಗ್ತಾ ಇರುವ ವ್ಯಕ್ತಿ ಒಂದು ಮಾತ್ರ ತಿಳ್ಕೋಬೇಕು, ಅವನ ಆರೋಗ್ಯ ಸರಿ ಇರಲ್ಲ. ಡೈಲಿ ಮಿಕ್ಸರ್ ಅಂಗಡಿನಲ್ಲಿ ಇರ್ತಾರೆ ಎಂದಿಟ್ಕೊಳ್ರಿ, ಆ ವ್ಯಕ್ತಿಗೆ ಆರೋಗ್ಯ ಚೆನ್ನಾಗಿರಲ್ಲ. ಕಾರಣ ಏನೆಂದರೆ ಅಲ್ಲಿ ತಿನ್ನಕ್ಕೆ ಸಿಹಿಯಾಗಿರುತ್ತದೆ, ಆರೋಗ್ಯಕ್ಕೆ ಅದು ಒಳ್ಳೆಯದಲ್ಲ. ಇವತ್ತು ಸಭೆ ಎಂದು ಹೇಳುವಾಗ, ಸಭೆಯಲ್ಲಿ ಬರುವಾಗ ಏನಕ್ಕಾಗಿ ಬರಬೇಕೆಂದ್ರೆ ಏನಾದರೂ ಸಿಹಿಯಾಗಿ ಕೊಡ್ತಾರೆ, ಏನಾದರೂ ಲಾಡು ಥರ ಕೊಡ್ತಾರೆ, ಏನೋ ರಸಗುಲ್ಲ ಥರ, ಏನೋ ಜಾಮೂನ್ ಥರ ಕೊಡ್ತಾರೆ. ಅದಕ್ಕಲ್ಲ, ಇಲ್ಲಿ ಕೊಡುವ ಬೋಧನೆ ಹೆಂಗಿರ್ಬೇಕೆಂದ್ಬಿಟ್ಟು ಪೌಲು ತಿಮೋತಿಗೆ ಹೇಳ್ತಾರೆ. ಅದು ಹೆಂಗಿರ್ಬೇಕೆಂದ್ರೆ ಇಟ್ ಮಸ್ಟ್ ಬಿ ನರಿಶ್ಡ್ ವಿತ್ ದ ವರ್ಡ್ ಆಫ್ ಫೇತ್. ದೇವರ ವಾಕ್ಯದ ಪೋಷಣೆಯಾಗಿ ಇರಬೇಕು. ಅದು ಏನು ಮಾಡಬೇಕೆಂದ್ರೆ ಒಂದು ವ್ಯಕ್ತಿನ ಕಟ್ಟಿ ಎಬ್ಬಿಸಬೇಕು. ವಾರಕ್ಕೆ ಒಂದು ಸಾರಿ ಈ ಸಭೆಗೆ ಹೋಗೋರು ಉಂಟು. ನೀವಾದರೂ ವಾರಕ್ಕೆ 3 ಸಾರಿ ಹೋಗ್ತೀರಾ. ಒಬ್ಬೊಬ್ಬರು ವಾರಕ್ಕೆ ಒಂದೇ ಸಾರಿ. ಆ ಒಂದು ಸಾರಿ ಹೋಗ್ಬಿಟ್ಟು ಲಾಡುನೋ, ಮೈಸೂರು ಪಾಕೋ, ಗುಲಾಬ್ ಜಾಮೂನೋ ಯಾವುದೋ ಒಂದು ತಿನ್ಕೊಂಡು ಬಂದರೆ ಗ್ಯಾರಂಟಿ ಆ ವಾರ ಪೂರ್ತಿ ಅವ್ರನ್ನ ನಡೆಸೋಕ್ಕೆ ಆಗಲ್ಲ. ಬಟ್ ಇವತ್ತು ಒಂದು ತಿಳ್ಕೋಬೇಕು. ಏನು ತಿಳ್ಕೋಬೇಕಂದ್ರೆ, ಒಂದು ಅರ್ಥ ಮಾಡ್ಕೋಬೇಕು. ಏನು ತಿಳ್ಕೋಬೇಕಂದ್ರೆ, ನಾವು ಈ ಈ ಈ ಮುಚ್ಚಳದಲ್ಲಿ ಇರಬಾರ್ದು.
Godliness, what is not godliness, is not a form, is not a godliness. ನನ್ನ ಹೆಂಡತಿ ಬಗ್ಗೆ ಸ್ವಲ್ಪ ಕಾರ್ಯ ನಿಮಗೆ ಹೇಳಬೇಕು. ನನ್ನ ಹೆಂಡತಿ ಹುಟ್ಟು ಬೆಳೆದಿದ್ದಲ್ಲಿ ಎಲ್ಲವೂ ಕ್ರೈಸ್ತ ಕುಟುಂಬದಲ್ಲಿ. ಈ ಅಮ್ಮ ಮದುವೆ ಮಾಡಿಕೊಳ್ಳೋಕ್ಕೆ ಮುಂಚೆಯೇ ಕ್ರೈಸ್ತ ಕುಟುಂಬದಲ್ಲಿ ಬೆಳೆದವರು. ಅವರ ಕುಟುಂಬದಲ್ಲಿ ನೋಡಿದರೆ, ವಿಶೇಷವಾಗಿ ನೋಡಿದರೆ, ಇವರು ಒಂದು ಭಕ್ತಿಯುಳ್ಳ ಕುಟುಂಬ ಥರ ಕಾಣಲ್ಪಡುತ್ತದೆ ಯಾರೇ ನೋಡಿದರೆ. ಯಾಕೆಂದರೆ ಇವರ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇದ್ದೇ ಇರುತ್ತದೆ. ಇವರು ಸಭೆಗೆ ಹೋಗುವುದು, ನಾನಂತೂ ಗೊತ್ತಿದ್ದಷ್ಟು ಅವರು ಒಂದು ದಿನ ತಪ್ಪಿಸ್ಕೊಳ್ಳೋದು ಇಲ್ಲ. ಭಾನುವಾರ ಇರ್ತಾರೆ. ಉಪವಾಸ ಪ್ರಾರ್ಥನೆ ಇವರ ಬಾಳಿಕೆಯಲ್ಲಿ ಏನು ಗೊತ್ತಾ, ರೆಗ್ಯುಲರ್. ವಿಶೇಷವಾಗಿ 10ನೇ ಕ್ಲಾಸ್ ಆದ ಮೇಲೆ ಅವರು ಶನಿವಾರ ಉಪವಾಸ ಮಾಡೋದು. ಎಲ್ಲ ಚೆಂದ. ಕೀರ್ತನೆ ಕಾಂಪಿಟೇಷನ್, ಬೈಬಲ್ ಕಾಂಪಿಟೇಷನ್ನಲ್ಲಿ ಇವರ ಅಕ್ಕ ತಂಗಿಯವರೆಲ್ಲರೂ ಹೋಗ್ತಾರೆ. ಏನಕ್ಕೆ? ಬೈಬಲ್ ಕಾಂಪಿಟೇಷನ್ನಲ್ಲಿ. ನನ್ನ ಹೆಂಡತಿ 119ನೇ ಕೀರ್ತನೆ ಬಾಯ್ಪಾಠವಾಗಿ ಹೇಳಬಹುದು. ಅಂಥವ್ರನ್ನ ನಾನು ಮದುವೆ ಮಾಡಿಕೊಂಡೆ. ಇವರು ಬಡವರಿಗೆ ಸಹಾಯ ಮಾಡೋದು, ಇವರ ತಾಯಿ ತಂದೆ, ಇದೆಲ್ಲ ಇವ್ರದ್ದು ನೋಡುವಾಗ ಇದು ಹೇಗೆ ಕಾಣುತ್ತದೆ ಎಂದರೆ, ಇದು ಒಂದು ಭಕ್ತಿಯುಳ್ಳ ಕುಟುಂಬ ಕಾಣುತ್ತದೆ. ಯಾರೇ ಹೇಳಿದ್ರೇನೋ ನೋಡಿದ್ರೇನೋ ಅವ್ರು ಕ್ರೈಸ್ತರ್ರಿ ಅಂದ್ಬಿಟ್ಟು ಹೇಳ್ಬೋದು. ಯಾಕೆ? ಭಾನುವಾರ ಚರ್ಚಿಗೆ ಹೋಗುವಾಗ ಅವರು ಹಾಡು ಪುಸ್ತಕವನ್ನು ತಗೊಂಡು ಹೋಗ್ತಾರೆ, ಬೈಬಲನ್ನು ತಗೊಂಡು ಹೋಗ್ತಾರೆ, ಎಲ್ಲ ಚಂದವಾಗಿ ಹೋಗ್ತಾರೆ. ಬಟ್ ಮದುವೆ ಆದ ಮೇಲೆ ಇವ್ರನ್ನ ನಾನು ಅರ್ಥ ಮಾಡಿಕೊಳ್ಳೋಕ್ಕೆ ಆರಂಭಿಸುವಾಗ ನಾನು ಕೇಳಿದೆ ಒಂದು ಮಾತು, ರಕ್ಷಣೆ ಹೊಂದಿದೆಯಾ ಅಂದರೆ ರಕ್ಷಣೆನೇ ಹೊಂದಿಲ್ಲ. ಏನದು ರಕ್ಷಣೆ ಅಂದರೆ? ನಾನು ಹುಟ್ಟಿದ್ದೆ ಕ್ರೈಸ್ತ ಕುಟುಂಬದಲ್ಲಿ, ಏನು ನನಗೆ ರಕ್ಷಣೆ ಅಂತ ಅರ್ಥ. ಇವತ್ತು ಇದು ಏನೆಂದರೆ, ಇಟ್ ಈಸ್ ಅ ಫಾರ್ಮ್ ಆಫ್ ಗಾಡ್ಲಿನೆಸ್, ಬಟ್ ದಿಸ್ ಇಸ್ ನಾಟ್ ಗಾಡ್ಲಿನೆಸ್. ದೇವಭಕ್ತಿನ ವೇಷ. ಇವತ್ತು ಈ ಸಂದೇಶನ ಕೇಳ್ತಾ ಇರೋರು ಯಾರಾದರೂ ಈ ವೇಷದಲ್ಲಿ ಇದ್ದರೆ ದಯವಿಟ್ಟು ನೀವು ನಿಮ್ಮನ್ನು ಮೋಸಗೊಳಿಸಬೇಡ್ರಿ. ದೇವರ ವಾಕ್ಯ ಹೇಳುತ್ತದೆ, ಇಂಥವರಿಂದ ದೂರ ಇರು. ಯಾವ ವ್ಯಕ್ತಿ ದೇವರ ಭಕ್ತಿಯನ್ನು, ತಿರ್ಗಾ ಒಂದು ಸಾರಿ ಓದ್ಬಿಡೋಣ, 3ನೇ ಅಧ್ಯಾಯ 5ನೇ ವಾಕ್ಯ, 2 Timothy chapter 3 verse 5. ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಅಲ್ಲಗಳು. ಓಹೋಹೋ, ಅವರಿಂದ ನೀವು ದೂರವಾಗಿ ಇರಿ. ಆಮೇಲೆ ಭಕ್ತಿಯ ವೇಷ. ಇವತ್ತು ಒಂದು ವೇಳೆ ಆ ವೇಷದಲ್ಲಿ ನನ್ನ ಹೆಂಡತಿ ಥರ ನೀವು ಬದುಕಿದ್ದರೆ, ಬಾಳಿದರೆ, ನಾವು ಚರ್ಚಿಗೆ ಹೋಗ್ತೇವಪ್ಪ, ಭಾನುವಾರ ಹೋಗ್ತೇವೆ, ಬುಧವಾರ ಹೋಗ್ತೇವೆ, ಶುಕ್ರವಾರ ಹೋಗ್ತೇವೆ, ಅದನ್ನು ನಮ್ಮ ಬೋಧಕರು ಪಾಸ್ಟರ್ ಫೋರ್ಡ್ ಅಂದರೆ ಏನು ಬೋಧನೆ ಮಾಡ್ತಾರೆ, ಇದೆಲ್ಲ ಏನು ಗೊತ್ತಾ, ವೇಷ. ಇದರಲ್ಲಿ ನಮ್ಮ ಭಕ್ತಿನ ನಾವು ನೋಡೋಕ್ಕೆ ಆಗಲ್ಲ. ದೈವ ಭಕ್ತಿ ಅಂದ್ರೇ ವೇಷ ಅಲ್ಲ. ಪಕ್ಕದಲ್ಲಿ ನೋಡಿ ಹೇಳ್ರಿ, ದೈವ ಭಕ್ತಿ ಎಂದರೆ ವೇಷ ಅಲ್ಲ. ದೇರ್ ಆರ್ ಮೆನಿ ಪೀಪಲ್ ಹೂ ಆರ್ ಟ್ರಾಪ್ಡ್ ಇನ್ ದಿಸ್ ವೇ. ತುಂಬ ಜನ ಕ್ರೈಸ್ತರು ಇಂಥದ್ರಲ್ಲಿ ಸಿಕ್ಕಾಕೊಂಡಿದ್ದಾರೆ. ದೇವರು ಇವ್ರನ್ನ ನೋಡಿ ಹೇಳುವ ಮಾತು, ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಆತನು ಹೇಳಿದ ಮಾತು, ಮತ್ತಾಯು ಬರೆದ ಸುವಾರ್ತೆ 23ನೇ ಅಧ್ಯಾಯ ಅದರಲ್ಲಿ 27ನೇ ವಾಕ್ಯವನ್ನು ಓದೋಣ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 23 verse 27. Oh to you scribes and Pharisees, hypocrites, for you are like a whitewashed tombs, which indeed appear beautiful outwardly, but inside are full of dead men's bones and all uncleanliness. ಏನು?
ಪಟ್ಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನಿಮಗೆ ಅಯ್ಯೋ. ಯಾಕೆಂದರೆ ನೀವು ಸುಣ್ಣ ಹೊಡೆದ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಅವು ಹೊರಗೆ ನಿಜಕ್ಕೂ ಅಂದವಾಗಿ ಕಾಣುತ್ತವೆ, ಆದರೆ ಒಳಗೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಅಶುದ್ಧವಾಗಿರುವ ಇದು ಎಲ್ಲವೂ ತುಂಬಿದೆ. ಯೇಸು ಸ್ವಾಮಿ ಪರಿಸಾಯರನ್ನ ನೋಡಿ ಹೇಳಿದ್ದ ಮಾತು ಏನೆಂದರೆ, ಕಪಟಿಗಳೇ. ತಿರ್ಗಾ ಒಂದ್ಸಾರಿ, ಓ ಟು ಯು ಸ್ಕ್ರೈಬ್ ಅಂಡ್ ಫರಿಸೀಸ್, ಹಿಪೋಕ್ರೈಟ್ಸ್. ಇಲ್ಲಿ ಹೇಳಲ್ಪಟ್ಟಿದ್ದ ಏನೆಂದರೆ, ಇವರು ವೇಷಧಾರಿಗಳು. ಈ ಪರಿಸಾಯರು, ಈ ಸದುಸಾಯರು, ಬರೆಯೋರು ಎಂಥವ್ರೆಂದರೆ ವೇಷಧಾರಿಗಳು. ಇವ್ರನ್ನ ದೇವರು ಯಾರಿಗೆ ಹೋಲಿಕೆ ಮಾಡ್ತಾರೆ, ಯಾವುದಕ್ಕೆ ಹೋಲಿಕೆ ಮಾಡ್ತಾರೆ ಎಂದರೆ, ಸುಣ್ಣ ಹಚ್ಚಿದ ಸಮಾಧಿಗೆ. ಆಚೆ ಕಡೆ ನೋಡಕ್ಕೆ ಚಂದ, ಬಟ್ ಒಳಗಡೆ ಎಲುಬುಗಳು, ಅದರಲ್ಲಿ ಗಲೀಜುಗಳು ಎಲ್ಲವೂ ತುಂಬಿದೆ. ಸೊ ಇವತ್ತು ಮೊದಲು ಅರ್ಥ ಮಾಡ್ಕೋಬೇಕು, ದೈವ ಭಕ್ತಿ ಎಂದರೆ ಏನಿಲ್ಲ ಅಂದರೆ ಅದು ಒಂದು ವೇಷ ಅಲ್ಲ. ಗಟ್ಟಿಯಾಗಿ ಹಲ್ಲೆಲೂಯ. ಇಲ್ಲಾಂದರೆ ದೈವ ಭಕ್ತಿ ಎನ್ನುವುದು ಒಂದು ದಿನದ ಕಾರ್ಯ ಅಲ್ಲ. ಇಟ್ ಈಸ್ ನಾಟ್ ಎ ಈವೆಂಟ್, ಇಟ್ ಈಸ್ ನಾಟ್ ಎ ಡೇ, ಇಟ್ ಹ್ಯಾಸ್ ಟು ಬಿ ಅವರ್ ಲೈಫ್ ಸ್ಟೈಲ್. ಆಮೆನ್. ಇವಾಗ ಎರಡನೇ ಕಾರ್ಯಕ್ಕೆ ಹೋಗೋಣ. ದೈವ ಭಕ್ತಿ ಎಂದರೆ ಏನಿಲ್ಲ ಎಂದು ನೋಡಿದೆವು. ದೈವ ಭಕ್ತಿ ಎಂದರೆ ಏನು? ದೈವ ಭಕ್ತಿ ಎಂದರೆ ಮೊದಲ ಕಾರ್ಯ. ಇದು ದೈವ ಭಕ್ತಿ ನಾನು ಇದು ಅರ್ಥ ಮಾಡ್ಕೋಬೇಕೆಂದು ತುಂಬ ಇಷ್ಟಪಟ್ಟೆ. ಅದಕ್ಕಾಗಿ ಇದರ ಗ್ರೀಕ್ ಪದ, ದ ಗ್ರೀಕ್ ವರ್ಡ್ ಉಸೇಬಿಯಾ. ಗಾಡ್ಲಿನೆಸ್ ಎಂದರೆ ಉಸೇಬಿಯಾ. ಉಸೇಬಿಯಾ ಎಂದು ಹೇಳುವ ಮಾತು ಏನೆಂದರೆ, ಉ ಎಂದರೆ ವೆಲ್, ಚಂದ. ಸಿಂಬೋಮೈ ಅಂದರೆ ನಾವು ನಮ್ಮನ್ನು ಅರ್ಪಿಸುವುದು. ಹಂಗಂದರೆ ಎರಡು ಸೇರಿ ಬರುವ ಮಾತು ಎಂಥದ್ದೆಂದರೆ, ದೈವ ಭಕ್ತಿ ಎಂದರೆ ಇದು ದೇವರಿಗೆ ಸೇರಲ್ಪಟ್ಟಿರುವ ಕಾರ್ಯ. ಇದು ಎಂಥದ್ದು ಮನುಷ್ಯನ ಕಾರ್ಯ ಅಲ್ವೇ ಅಲ್ಲ. ದೈವ ಭಕ್ತಿ ದೇವರಿಗೆ ಸೇರಲ್ಪಟ್ಟಿದ್ದ ಕಾರ್ಯ. ಏನಿದು ದೈವ ಭಕ್ತಿ ಎಂದರೆ? ದೈವ ಭಕ್ತಿಗೆ ಇನ್ನೊಂದು ಮಾತು ಏನೆಂದರೆ ಪರಿಶುದ್ಧತೆ. ದೈವ ಭಕ್ತಿ ಎಂದರೆ ನೀತಿವಂತನ ಕಾರ್ಯ. ದೈವ ಭಕ್ತಿ ಎಂದರೆ ಒಳ್ಳೆತನ. ದೈವ ಭಕ್ತಿ ಎಂದರೆ ಶುದ್ಧತೆ. ದೈವ ಭಕ್ತಿ ಎಂದರೆ ಎಲ್ಲದಕ್ಕೂ ಮೀರಿನದು. ಮನುಷ್ಯನು ಮಾಡಿದ್ದ ಕಾರ್ಯಕ್ಕೆ ಎಲ್ಲಕ್ಕೂ ಮೀರಿನದೇ ಏನು ಗೊತ್ತಾ? ದೈವ ಭಕ್ತಿ. In another word, godliness means it has to be connected with divinity. Amen. It is divine. Amen. It cannot be prepared by man. Amen. It comes from God. Amen. Godliness can also, that Greek word Eusebia means it is also talks about holiness. Amen. See, God is always holy. When you talk about the character of God, God is holy. Amen. God is righteous. Amen. God is good. Amen. God is pure. Amen. God
goes beyond all man's work. ದೈವ ಭಕ್ತಿ ಎಂದು ಹೇಳುವಾಗ ನಾವು ನಮ್ಮನ್ನು ಪೂರ್ತಿಯಾಗಿ ಒಪ್ಪಿಸಿಕೊಡೋದು. ಇವಾಗ ಪೌಲು ತಿಮೋತಿಗೆ ಹೇಳುವ ಮಾತು ಏನೆಂದರೆ, ನೀನು ಬೋಧಿಸುವಾಗ ಒಳ್ಳೆ ಬೋಧಕನು ಆಗಬೇಕಾದರೆ ಏನು ಮಾಡೋ, ವಿಶ್ವಾಸದ ಕಾರ್ಯಗಳನ್ನು, ಅದು ಮಾತ್ರ ಅಲ್ಲ, ನೀನು ಮಾಡಬೇಕಾಗಿರೋದು ಏನೆಂದರೆ ದೇವ ಭಕ್ತಿಯಲ್ಲಿ ಜನರನ್ನ ನಡೆಸು. ಆಮೇಲೆ ಇದನ್ನು ಏನು ಮಾಡಬೇಕು, ಆಜ್ಞೆಯಾಗಿಯೂ ಬೋಧನೆಯಾಗಿಯೂ ಮಾಡಬೇಕು. ಆಮೇಲೆ ಸೊ ಅಲ್ಲಿ ಬರುವಾಗ ನಾವು ತಿಳ್ಕೋಬೇಕು, ಈ ದೈವ ಭಕ್ತಿ ಅನ್ನೋದು ದೇವರಿಗೆ ತುಂಬ ಮೆಚ್ಚುಗೆ ಆಗಿರೋದು. ದೇವರಿಗೆ ಇಷ್ಟವಾದ ಕಾರ್ಯ ಯಾವುದೆಂದರೆ ದೇವಭಕ್ತಿ. ಒಂದು ವ್ಯಕ್ತಿ ದೇವರು ಅವನಲ್ಲಿ ಇರುವುದನ್ನು ನೋಡುವಾಗ ಅದು ಅವರಿಗೆ ತುಂಬ, ಇಟ್ಸ್ ವೆಲ್ ಪ್ಲೀಸಿಂಗ್ ಟು ದ ಲಾರ್ಡ್. Somebody need to shout amen. Amen. Godliness ಎನ್ನುವುದು ಏನು ಗೊತ್ತಾ, ಇಟ್ಸ್ ಅವರ್ ಲೈಫ್ ಸ್ಟೈಲ್. ದಟ್ಸ್ ವೇರ್ ಐ ಟೈಟಲ್ಡ್ ಇಟ್ ಡ್ರಿವನ್ ಬೈ ಗಾಡ್ಲಿನೆಸ್. ನಾವು ದೈವ ಭಕ್ತಿಯಿಂದ ನಡೆಸಲ್ಪಡಬೇಕು. ಆಮೇಲೆ ಸೊ ದೈವ ಭಕ್ತಿ ಎನ್ನುವುದು ಇಟ್ ಈಸ್ ಅವರ್ ಲೈಫ್ ಸ್ಟೈಲ್, ಜೀವನ ಸಾಲಿ. ನಾವು ನಡೆಯುವ ಬಾಳಿಕೆ, ನಮ್ಮ ವಿಧಾನವೇ ಎಂಥದ್ದೆಂದು ಗೊತ್ತಾ, ಜೀವನ ಶೈಲಿ. ಆಮೇಲೆ ಗಾಡ್ಲಿನೆಸ್, ದೈವ ಭಕ್ತಿ ಎಂದು ಹೇಳುವಾಗ ಇದೇನು ಗೊತ್ತಾ, ವಿಧಾನ. ಪಕ್ಕದಲ್ಲಿ ನೋಡಿ ಹೇಳ್ರಿ, ವಿಧಾನ. ಇದು ಹಂಗೆ ರೂಢಿಯಾಗಿ ಇಟ್ ಬಿಕಮ್ಸ್ ಮಂಡೇನ್. ಹಾಗೆಯೇ ಇದು ನಮ್ಮ ದಿನದ ಬಾಳಿಕೆಯಲ್ಲಿ ಏನಾಗ್ಬಿಡುತ್ತದೆ, ಹಾಗೆಯೇ ಬಂದ್ಬಿಡುತ್ತದೆ. ಇದು ದೈವ ಭಕ್ತಿ. ಇದು ಇಲ್ಲಿ ಮಾತ್ರ ಅಲ್ಲ, ದೇವರನ್ನು ಪ್ರತಿಬಿಂಬಿಸುವುದು ನಮ್ಮ ವರ್ತನೆಯಲ್ಲಿ. Godliness means reflecting God's character in our life, in our day-to-day life. ದೈವ ಭಕ್ತಿ ಎನ್ನುವುದು ಸಭೆಗೆ ಬರುವುದಲ್ಲ. ದೈವ ಭಕ್ತಿ ಎಂದರೆ ಕಾಣಿಕೆ ಕೊಡುವುದಲ್ಲ. ದೈವ ಭಕ್ತಿ ಎಂದರೆ ಕೈನ ಎತ್ತಿಕೊಳ್ಳುವುದು ಮಾತ್ರ ಅಲ್ಲ. ದೈವ ಭಕ್ತಿ ಎಂದರೆ ದೇವರನ್ನು ಪ್ರತಿಬಿಂಬಿಸುವುದು, ರಿಫ್ಲೆಕ್ಟಿಂಗ್ ಗಾಡ್ಸ್ ಕ್ಯಾರೆಕ್ಟರ್ ಇನ್ ಅವರ್ ಡೈಲಿ ಲೈಫ್. ದೇವರ ಗುಣಗಳನ್ನು ನಾವೇನು ಮಾಡಬೇಕು, ಪ್ರತಿಬಿಂಬಿಸಬೇಕು. ಅಲ್ಲೆಲ್ಲೂಯ. ಈ ದೈವ ಭಕ್ತಿ ಎನ್ನುವುದು ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಒಬ್ಬ ವ್ಯಕ್ತಿಗೆ ದೈವ ಭಕ್ತಿ ಇದ್ದಾನೆಂದರೆ ದೇವರ ಬೆಳಕಲ್ಲಿ ನಡೆಯುವ ವ್ಯಕ್ತಿಯೇ ದೈವ ಭಕ್ತಿ ಉಳ್ಳವನು. ದೇವರ ಬೆಳಕಲ್ಲಿ ನಡೆಯುವ ವ್ಯಕ್ತಿಯೇ ಅವನು ಯಾರು ಗೊತ್ತಾ, ದೇವ ಭಕ್ತಿ ಉಳ್ಳವನು. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ದೇವರ ಪ್ರಸನ್ನತೆಯಲ್ಲಿ ನಡೆಯುವ ವ್ಯಕ್ತಿ ಅವನು ಯಾರು ಗೊತ್ತಾ, ದೇವ ಭಕ್ತಿ ಉಳ್ಳವನು. Somebody shout amen. Hallelujah. Godliness means a man who carries and walks in the presence of God. ನಾವು ಹಾಡ್ದೇವೆ ಚಂದ ಒಂದು ಹಾಡು, ರಾಜ ನೀ ಸನ್ನಿಧಿ ಆನಂದವೇ ಎಂದೆಂದು ನನಗೆ ಆನಂದವೇ. ತಿರ್ಗಾ ರಾಜ ನೀ ಸನ್ನಿಧಿ. ಆಮೇನ್. ಯಾವುದು? ರಾಜ ನೀ ಸನ್ನಿಧಿ. ಹಂಗಂದ್ರೆ ದೈವ ಭಕ್ತಿ ಉಳ್ಳವನು ಏನು ಮಾಡ್ತಾನೆಂದರೆ ದೇವರ ಸನ್ನಿಧಿಯಲ್ಲಿ ನಡೀತಾನೆ. ನಾನು ಹೇಳಿದ್ದೇನೆ, ಹಲವಾರು ಸಾರಿ ಹೇಳಿದ್ದೇನೆ, ಮೋಸೆ ಹೇಳಿದ ಮಾತೇನೆಂದರೆ, ದೇವರೇ ನಿನ್ನ ಪ್ರಸನ್ನತೆ ಬಾರದೆ ಹೋದರೆ ನಾವು ಇಲ್ಲಿಂದ ಖಾಲಿ ಮಾಡಲ್ಲ, ನಾವು ಇಲ್ಲಿಂದ ಜಾಗ ಹೋಗಲ್ಲ.
ಯಾರಾದರೂ ಹೇಳ್ರಿ ಹಲ್ಲೆಲೂಯಾ. ಇಫ್ ಯು ಆರ್ ರಿಯಲಿ ಅಬ್ಸೆಸ್ಡ್, possessed by God's presence, that person is called godly man. Amen. ದೈವ ಭಕ್ತಿ ಉಳ್ಳ ವ್ಯಕ್ತಿ ಎಂದು ಹೇಳುವಾಗ ಅವನಲ್ಲಿ ಇರುವುದು ಏನೆಂದರೆ ದೇವರ ಪ್ರಸನ್ನತೆಯಿಂದ ಅವನು ನಡೆಸಲ್ಪಡುವ ವ್ಯಕ್ತಿ. ಇನ್ನೊಂದು ಹೆಜ್ಜೆ ಹೇಳ್ತೇನೆ, ದೈವ ಭಕ್ತಿ ಎಂದರೆ ಏನು? ದೈವ ಭಕ್ತಿ ಎಂದರೆ ವಾಕ್ಯದಿಂದ ನಡೆಸಲ್ಪಡುವ ವ್ಯಕ್ತಿ ದೈವ ಭಕ್ತಿ ಉಳ್ಳವನು. ವಾಕ್ಯ ಹಿಂಗೆ ಹೇಳುತ್ತದೆ, ಇದು ಅರ್ಥ ಹಿಂಗಲ್ಲ ಬ್ರದರ್, ಹಂಗೆ ಸಿಸ್ಟರ್, ಇದು ಹಿಂಗಲ್ಲ ಸಿಸ್ಟರ್, ಇದು ಹಂಗೆ ಅಂದು ಹೇಳುವರು ಸ್ವಲ್ಪ ಜನ ಉಂಟು. ಇವರು ನಡೀತಾ ಇರೋದು ಏನು ಗೊತ್ತಾ? ವೇಷಧಾರಿ. ಒಂದು ವೇಳೆ ಬೈಬಲ್ ಬಗ್ಗೆ ಗೊತ್ತಿರ್ಬೋದು, ಮಾತನಾಡ್ಬೋದು, ಚರ್ಚೆ ಮಾಡ್ಬೋದು, ಎಂಥದೇ ಮಾಡ್ಬೋದು. ಬಟ್ ಲೆಟ್ ಮೀ ಟೆಲ್ ಯು, ದೇವರ ವಾಕ್ಯದಿಂದ ನಡೆಸಲ್ಪಡುವ ವ್ಯಕ್ತಿ ಅವನೇ ದೈವ ಭಕ್ತಿ ಉಳ್ಳವನು. ಇನ್ನೊಂದು ಮಾತನ್ನು ಹೇಳ್ಬಿಡ್ತೇನೆ, ದೇವರ ಮಾತನ್ನು ಪ್ರಶ್ನೆ ಹಾಕದೇ ಇರೋನು ಅವನು ದೈವ ಭಕ್ತಿ ಉಳ್ಳವನು. ಆಮೇಲೆ ಈ ನಡುವೆ ಏನಾಯ್ತೆಂದರೆ ಸ್ವಲ್ಪ ಬೋಧಕರು, ಈ ಸುವಾರ್ತೆ ಸಾರುವರು ಏನು ಮಾಡ್ತಾರೆ ಅಂದರೆ, ಇದು ಹಿಂಗಲ್ಲ ಬ್ರದರ್, ಇದು ಹಂಗೆ, ಯಾವ ಕಾರ್ಯಕ್ಕಾಗಿ ಹೇಳಿ ಅಲ್ಲೋ, ದೇವರ ವಾಕ್ಯವನ್ನು ಪ್ರಶ್ನೆ ಹಾಕಬೇಡ, ಇರುವುದನ್ನು ಇರುವುದಾಗಿ ಹಾಗೆ ಹಿಡ್ಕೋ. ಹಾಗೆಯೇ ನಡೆಯುವ ವ್ಯಕ್ತಿ ಅವನೇ ದೈವ ಭಕ್ತಿ ಉಳ್ಳವನು. ಎವ್ರಿಥಿಂಗ್ ವಾಟ್ ಗಾಡ್ ಸೇಸ್ he agrees to it. That man is called a godly man. Amen. ಇವತ್ತು ನಮ್ಮನ್ನು ಏನು ಮಾಡ್ಕೋಬಹುದು? ಪರಿಶೋಧನೆ ಮಾಡ್ಕೋಬಹುದು. ನಾವು ದೈವ ಭಕ್ತಿ ಉಳ್ಳ ಮನುಷ್ಯನ ಇಲ್ವಾ? ಹೇಗೆ? ಇದಕ್ಕೆ ಪ್ರಶ್ನೆ ಆಗ್ತೀಯಾ? ಈ ವಾಕ್ಯಕ್ಕೆ ಪ್ರಶ್ನೆ ಆಗ್ತೀಯಾ? ಆಗ್ತಾ ಇದ್ದರೆ ನಾನು ಹೇಳುವೆ, ಡೇಂಜರ್. ನೀನು ಆ ಬಟ್ಟೆ, ಆ ಮುಚ್ಚಳದಲ್ಲಿ ನೀನಿದೆಯಾ? ಭಕ್ತಿ ಇಲ್ಲದೆ ಬಾಳ್ಕೆ ಮಾಡ್ತಾ ಇದ್ದೀರಾ. ಬಟ್ ಇವತ್ತು ಹೇಳುವೆ, ದೈವ ಭಕ್ತಿ ಉಳ್ಳವರಾಗಿ ಆಗಬೇಕಾದ್ರೆ ವಾಕ್ಯವನ್ನು ಪೂರ್ತಿಯಾಗಿ ನಂಬಬೇಕು. ಗಟ್ಟಿಯಾಗಲ್ರಿ ಅಲ್ಲೆಲೂಯ. ಇದರಲ್ಲಿ ದೇವರ ವಾಕ್ಯ ಏನು ಹೇಳುತ್ತದೆ ಅಂದರೆ, ರೋಮರ್ ಬರೆದ ಪುಸ್ತಕ 3ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದ್ರಿ. ಇದರಲ್ಲಿ ಹೇಳುವ ಮಾತೇನೆಂದರೆ, ಹಾಗೆಯೇ ಎಂದಿಗೂ ಆಗುವುದು ಇಲ್ಲ. ಹೌದು, ಎಲ್ಲ ಮನುಷ್ಯರು ಸುಳ್ಳುಕಾರರು. ದೇವರು ಆಮೆನ್. Somebody need to shout, man. Hallelujah. God is true and all men are liar. ತಿರ್ಗಾ ಹೇಳ್ತೇನೆ ನಾನು, ದೇವರು ಸತ್ಯವಂತರು, ಎಲ್ಲ ಮನುಷ್ಯರು ಸುಳ್ಳುಗಾರರು. ಆಮೇನ್. ಯಾರನ್ನೂ ನಾವು ಏನು ಮಾಡೋಕ್ಕಾಗಲ್ಲ, ನಂಬಕ್ಕಾಗಲ್ಲ. ದೇವರೊಬ್ಬರೇ ಸತ್ಯವಂತರು. ಆಮೇನ್. ಸೊ ಇವತ್ತು ಒಂದು ನಾವು ತಿಳ್ಕೋಬೇಕು ಏನೆಂದರೆ, ದೈವ ಭಕ್ತಿ ಎನ್ನುವುದು ವೇಷ ಅಲ್ಲ, ಅದು ಒಂದು ದಿನ ಅಲ್ಲ, ಅದು ಏನೋ ಮಾಡುವ ಕಾರ್ಯ ಅಲ್ಲ. ದೈವ ಭಕ್ತಿ ಎಂದು ಹೇಳುವಾಗ ದೇವರಿಗೆ ಸಂಬಂಧವಾದ ಕಾರ್ಯಗಳೇ ದೈವ ಭಕ್ತಿ ಎಂದು ಹೇಳ್ತೇವೆ. ನೀತಿ, ನ್ಯಾಯ, ಪರಿಶುದ್ಧತೆ, ಇಂಥ ಕಾರ್ಯ ನಮ್ಮ ಬಾಳಿಕೆಯಲ್ಲಿ ಏನು ಮಾಡಬೇಕು? ಇರಲೇಬೇಕು. ಗಟ್ಟಿಯಾಗಿ ಹೇಳ್ರಿ ಹಲ್ಲೆಲೂಯಾ. ಸೊ ಒನ್, ಗಾಡ್ಸ್ ವರ್ಡ್ ಇಸ್ ಟ್ರೂ. ದೇವರು ಸತ್ಯವಂತರು, ದೇವರ ವಾಕ್ಯ ಪೀರಿಯಡ್, ಮುಗಿದೋಯ್ತು. ಪ್ರಶ್ನೆ ಹಾಕಕ್ಕಾಗಲ್ಲ, ಯಾರು ಇದ್ರ ಬಗ್ಗೆ ಪ್ರಶ್ನೆ ಹಾಕಕ್ಕಾಗಲ್ಲ. ಆದ್ದರಿಂದನೇ ನಾವು ದೈವ ಭಕ್ತಿ ಎಂದು ಹೇಳುವಾಗ ದೇವರ ವಾಕ್ಯವನ್ನು ಪೂರ್ತಿಯಾಗಿ ನಂಬುವುದು, ನಮ್ಮನ್ನು ನಡೆಸ್ಕೊಂಡು ಹೋಗುವುದು ದೈವ ಭಕ್ತಿಗೆ. ಆಮೆನ್.
ಬೋಧನೆಯಲ್ಲಿ ಹಲವಾರು ಬೋಧನೆ ಇದೆ. ಡಾಕ್ಟ್ರಿನ್ ಆಫ್ ಗಾಡ್, ದ ಡಾಕ್ಟ್ರಿನ್ ಆಫ್ ಅಪಾಸಲ್ಸ್ ಆ್ಯಂಡ್ ದ ಡಾಕ್ಟ್ರಿನ್ ಆಫ್ ಡೀಮನ್ಸ್. ಸಾತಾನ ಉಪದೇಶ, ಸಾತಾನ ಉಪದೇಶ ಅನ್ನೋದು ಇರುತ್ತದೆ. ಸೊ ಆದ್ದರಿಂದ ನೀವು ಯಾವುದೇ ಬೋಧನೆ ಕೇಳುವಾಗ ಅದು ಭಕ್ತಿಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಅಂದರೆ ಅದು ಏನು ಗೊತ್ತಾ, ಅದು ದೈವಭಕ್ತಿ. ಆಮೇಲೆ ಒಂದು ವೇಳೆ ಪ್ರಶ್ನೆ ಉಂಟು, ಈ ಸ್ವಲ್ಪ ಕಾರ್ಯ ಇದೆ, ಈ ಎಲ್ಲರೂ ಪ್ರಶ್ನೆ ಹಾಕ್ತಾರೆ ಸ್ವಲ್ಪ ಕಾರ್ಯಗಳು. ಬಟ್ ಒಂದು ತಿಳ್ಕೋಬೇಕು, ಈ ಪ್ರಶ್ನೆಗೆ ಜಾಗ ಕೊಡುವಾಗ ನಮ್ಮ ಮುಂದೆ ನಮಗೂ ದೇವರಿಗೂ ಮಧ್ಯದಲ್ಲಿ ಒಂದು ವಿಗ್ರಹ ಬಂದ್ಬಿಡುತ್ತದೆ. ಪ್ರಶ್ನೆ ಎನ್ನುವುದೇ ವಿಗ್ರಹ. ಆ ವಿಗ್ರಹವನ್ನು ಎತ್ತಿ ಬಿಸಾಕಬೇಕು. ಗಟ್ಟಿಯಾಗಿ ಹೇಳ್ರಿ ಹಲ್ಲೆಲೂಯಾ. ಇವಾಗ ಒಂದು ಕ್ರೈಸ್ತನಿಗೆ ದೈವಭಕ್ತಿ, ದೈವಭಕ್ತಿಯುಳ್ಳ ಬಾಳಿಕೆ ಅದು ಹೆಂಗಿರಬೇಕು? ಕ್ರೈಸ್ತನಿಗೆ ವಾಟ್ ಈಸ್ ಗಾಡ್ಲಿನೆಸ್ ಇನ್ ಅ ಕ್ರಿಸ್ಟಿಯನ್ ಲೈಫ್? ದೈವಭಕ್ತಿಯುಳ್ಳ ಕ್ರೈಸ್ತ ಬಾಳಿಕೆ ಎಂದರೆ ಏನ್ರಿ? ನಂಬರ್ 1, ದೈವಭಕ್ತಿಯುಳ್ಳ ಒಂದು ಕ್ರೈಸ್ತನು ಅವನ ಬಾಳಿಕೆಯಲ್ಲಿ ಆತ್ಮಿಕ ಬೆಳವಣಿಗೆ ಇರುತ್ತದೆ. ಗಟ್ಟಿಯಾಗಿ ಅವನು ಮಗುವಾಗಿರಲ್ಲ, ಚಿಕ್ಕ ಕಾರ್ಯ ಮಾತಾಡಲ್ಲ. ಅವನು ಮಾತನಾಡಿದರೆ ಅವನಿಗೆ ಬೇಕು ಬೋಧನೆ ಕೇಳಬೇಕಾದ್ರೆ ಸಾಧಾರಣ ಬೋಧನೆ ಅವನಿಗೆ ಬೇಕಾಗಿಲ್ಲ. ಏನೇನೋ ಇವ್ರು ಏನು ಮಾಡಿದ್ರು ಅವ್ರು ಏನು ಮಾಡಿದ್ರು ಅವನಿಗೆ ಬೇಕಿಲ್ಲ. ಅವನಿಗೆ ಬೇಕು ದೇವರ ವಾಕ್ಯದ ಪ್ರತ್ಯಕ್ಷತೆ, ದೇವರ ವಾಕ್ಯದ ಪ್ರಕಟಣೆ. ಅವನು ಹುಡುಕುವುದೆಲ್ಲ ಕೇಳುವುದೆಲ್ಲ ಒಂದು, ಅದು ಏನೆಂದರೆ ದೇವರ ವಾಕ್ಯ. ಆಮೆನ್. ಎರಡನೇ ಕಾರ್ಯ, ಒಂದು ದೈವ ಭಕ್ತಿಯುಳ್ಳ ಕ್ರೈಸ್ತನು ಅವನಿಗೆ ಹೇಗೆ ಗೊತ್ತಾಗುತ್ತದೆ ಅಂದರೆ ಅವನ ಬಾಳಿಕೆ ತೃಪ್ತಿಯಾದ ಬಾಳಿಕೆ. ಏನು ಉಂಟೋ ಅದರಲ್ಲಿ ಅವನು ಹೆಂಗಿರ್ತಾನೆ? ತೃಪ್ತಿಯಾಗಿ ಇರ್ತಾನೆ. ಒಬ್ಬೊಬ್ಬರಿಗೆ ತೃಪ್ತಿನೇ ಇಲ್ಲ. ಅವರು ಮದುವೆ ಮಾಡಿಕೊಂಡಿರುವ ಗಂಡನೂ ಆಗಲಿ ಹೆಂಡತಿ ಆಗಲಿ ಅಲ್ಲಿನೂ ತೃಪ್ತಿ ಇಲ್ಲ. ದೇವರು ಕೊಟ್ಟಿರುವ ಮಕ್ಕಳು ಅದರಲ್ಲಿನೂ ತೃಪ್ತಿ ಇಲ್ಲ. ದೇವರು ಕೊಟ್ಟಿರುವ ಮನೆ, ಅದು ಬಾಡಿಗೆ ಮನೆಯೋ ಲೀಸ್ ಮನೆಯೋ ಸ್ವಂತ ಮನೆಯೋ ಗುಡಿಸಲು ಏನಿರಲ್ಲ, ತೃಪ್ತಿ ಇರಲ್ಲ. ಒಬ್ಬೊಬ್ಬರಿಗೆ ಯಾವಾಗಲೂ ಹಂಗೆ ಕರುಗ್ತಾ ಇರೋದು, ಇದಿಲ್ಲ, ಇದು ಹಿಂಗೆ, ಇದು ಹಂಗೆ. ದೈವ ಭಕ್ತಿ ಉಳ್ಳ ಮನುಷ್ಯನು ಅವನಲ್ಲಿ ಏನಿರುತ್ತದೆ ಅಂದರೆ ತೃಪ್ತಿ. ಆಮೆನ್. A godly man is completely satisfied. Amen. A godly man is filled with happiness. Amen. A godly man is filled with gladness. ಎದ್ದಳಿದ್ರೆ ಅವನಿಗೆ ಸಂತೋಷ, ಮಲಗಿದ್ರೆ ಅವನಿಗೆ ಸಂತೋಷ, ತಿಂದರೆ ಅವನಿಗೆ ಸಂತೋಷ. ಆ ಥರ ದೇವರು ಅವನ್ನ ಏನು ಮಾಡಿದ್ರು, ಅವನ ಬಾಳಿಕೆ ಬದಲಾವಣೆ ಆಗಿದೆ. ಸೊ ದೈವ ಭಕ್ತಿ ಎಂದು ಹೇಳುವಾಗ ಅಲ್ಲಿ ಏನಿರುತ್ತದೆ ಅಂದರೆ ತೃಪ್ತಿ. ಪಕ್ಕದಲ್ಲಿ ನೋಡಿ ಹೇಳ್ರಿ, ತೃಪ್ತಿ. ಆಮೇಲೆ ಈ ಮೂರನೇ ಕಾರ್ಯ ಏನೆಂದರೆ ದೈವ ಭಕ್ತಿಯುಳ್ಳ ವ್ಯಕ್ತಿ ಅವನಿಗೆ ಇರುವ ಕಾರ್ಯ, ಮೂರನೇ ಕಾರ್ಯ ಸಹಿಸ್ಕೊಳ್ತಾನೆ. ಬೇರೆ ಎಲ್ಲರಿಗೂ ದೈವ ಭಕ್ತಿ ಇಲ್ಲದವರಿಗೆ ಏನಿರಲ್ಲ, ಈ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಇವರು ಈ ದೈವ ಭಕ್ತಿ ಉಳ್ಳವರು ದೇವರ ಚಿತ್ತ ನೆರವೇರೋ ತನಕ ಇವರು ಏನು ಮಾಡ್ತಾರೆ, ತಮ್ಮನ್ನು ಸಹಿಸ್ಕೊಳ್ತಾರೆ. ಅವರ ಮಧ್ಯದಲ್ಲಿ ಏನೇ ಬರಲಿ ಅವರು
ಸಹಿಸ್ಕೊಳ್ಳೋದು. ಈ ಸಹಿಸ್ಕೊಳ್ಳೋದು ಇನ್ನೊಂದು ಮಟ್ಟಕ್ಕೆ ಹೋಗಬೇಕಾದ್ರೆ ಈ ದೈವ ಭಕ್ತಿ ಉಳ್ಳವನು ಫಲ ಕೊಡುವ ತನಕ ಸಹಿಸ್ಕೊಳ್ತಾನೆ. ದೇವರು ಹೇಳ್ತಾರೆ, ಎವ್ರಿ ಬ್ರಾಂಚ್ ದಟ್ ಈಸ್ ಅಟ್ಯಾಚ್ ಟು ಮೀ ಈ ವಿಲ್ ಪ್ರೂನ್. ಅವ್ರೇನು ಮಾಡ್ತಾರೆ? ಅದನ್ನು ಶುದ್ಧತೆ ಮಾಡ್ತಾರೆ. ಶುದ್ಧತೆ ಮಾಡಿ, ಯಾಕೆ ಶುದ್ಧತೆ ಮಾಡ್ತಾರೆ ಅಂದರೆ ಅಧಿಕ ಫಲವನ್ನು ಕೊಡುವ ಹಾಗೆ ಅವರು ಶುದ್ಧ ಮಾಡ್ತಾರೆ. ಆಮೆನ್. ಈ ಸಹಿಸಿಕೊಳ್ಳುವುದು ಕಾರ್ಯದಲ್ಲಿ ಇವನಿಗೆ ಒಂದೇ ಒಂದು ಗುರಿ. ಏನು ಗುರಿ ಅಂದರೆ ನಾನು ಹೆಂಗಾದರೂ ದೇವರ ಥರ ಆಗಬೇಕು, ಸಂಪೂರ್ಣವಾದ ವ್ಯಕ್ತಿಯಾಗಿ ಬದಲಾವಣೆ ಆಗಬೇಕು. ಆಮೇಲೆ ಈ ಸಹಿಸ್ಕೊಳ್ಳೋದು ಗುಣ ಬದಲಾವಣೆಗಾಗಿನೂ. ಅವನು ಏನೇ ಬಂದ್ರೇನು ಈ ಡಸಂಟ್ ಲೂಸ್ ಇಸ್ ಟೆಂಪರ್. ಕೋಪವನ್ನು ಅಂದ್ಬಿಟ್ಟು ತೋರಿಸ್ಬಿಡಲ್ಲ. ಯಾಕೆ? ಎ ಗಾಡ್ಲಿ ಮ್ಯಾನ್ ಗೋಸ್ ಥ್ರೂ ಎಂಡ್ಯೂರೆನ್ಸ್. ಅವನು ಹೆಂಗೆ ಹೋಗ್ತಾನೆ ಅಂದರೆ ಈ ಸಹಿಸ್ಕೊಂಡು ಮುಂದೆ ಹೋಗ್ತಾನೆ. ಯಾಕೆ? ಅವನ ಬಾಳಿಕೆ ಹೆಂಗಿರಬೇಕೆಂದ್ರೆ ನನ್ನ ಗುಣ ಯೇಸುವಿನ ಗುಣ ಹಾಗೆ ಕಾಣಲ್ಪಡಬೇಕು. ಅದಕ್ಕಾಗಿ ಅವನು ಮುಂದುವರಿಸ್ಕೊಂಡು ಹೋಗ್ತಾನೆ. ಆಮೇನ್. ಹಲ್ಲೆಲೂಯಾ. ಇದು ಬಂದು ಒಂದು ಕ್ರೈಸ್ತನ ಬಾಳಿಕೆಯಲ್ಲಿ ಬರುವ ದೇವರ ಭಕ್ತಿಯುಳ್ಳವನು ನಡೆಯುವ ರೀತಿ. ಯಾವಾಗಲೂ ನಾನು ಹೇಳ್ತೇನೆ, ಒಂದು ತಿಳ್ಕೊಳ್ರಿ, ದೇವರ ಭಕ್ತಿಯುಳ್ಳ ವ್ಯಕ್ತಿ ಅವನ ಬಾಳಿಕೆನೇ ವ್ಯತ್ಯಾಸವಾಗಿರುತ್ತದೆ. ಅದು ಮಾತ್ರ ಅಲ್ಲ, ಅವನು ಭಕ್ತಿಯಾಗಿ ದೇವರ ಭಕ್ತಿಯಲ್ಲಿ ನಡೆಯುವಾಗ ಸಭೆಗೂ ಅವನೇನಾಗ್ತಾನೆ? ಆಶೀರ್ವಾದವಾಗ್ತಾನೆ. ಗಟ್ಟಿಯಾಗಿ ಹೇಳೋಣ. ಹಲ್ಲೆಲೂಯಾ. ಒಂದು ವಾಕ್ಯ ಓದ್ರಿ. ಟೈಟಸ್ ಬರೆದ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯ. Somebody read Titus chapter 1 verse 1. ಇಲ್ಲಿ ವಾಕ್ಯ 1ನೇ ಅಧ್ಯಾಯ 1ನೇ ವಾಕ್ಯ. Paul, a bond servant of God, an apostle of Jesus Christ, according to the faith of God's elect and the acknowledgement of the truth, which accords with godliness. ದೇವರು ಆದುಕೊಂಡವರ ನಂಬಿಕೆ ಅನುಸಾರವಾಗಿ ಅವರು ಸತ್ಯದಲ್ಲಿ ನೆಲೆಕೊಂಡು ಇರ್ತಾರೆ. ಇಲ್ಲಿ ತೀತು 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಏನು ನೋಡ್ತೀರಾ ಅಂದರೆ, ಗಾಡ್ಲಿನೆಸ್ ಅಫೆಕ್ಟ್ಸ್ ಬೈ ಅವರ್ ನಾಲೆಡ್ಜ್ ಆಫ್ ಟ್ರೂತ್. ದೈವ ಭಕ್ತಿ ನಮಗೆ ಬರಬೇಕಾದರೆ ಒಂದು ಹೇಳ್ತೇನೆ, ದೇವರ ಸತ್ಯದ ಬಗ್ಗೆ ಜ್ಞಾನ ಬರಬೇಕು. ದೇವರ ಸತ್ಯವನ್ನು ತಿಳ್ಕೊಳ್ಳದೆ ನಾವು ಭಕ್ತಿಯಾಗಿ ಇರಕ್ಕೆ ಆಗಲ್ಲ. ಆಮೇನ್. ಇವಾಗ ನಾನು ಹೇಳಿದೆ, ದೇವರ ಭಕ್ತಿಯುಳ್ಳ ವ್ಯಕ್ತಿ ಅವನು ಹೆಂಗಿರ್ತಾನೆಂದರೆ ಅವನಿಗೆ ಮಾತ್ರ ಆಶೀರ್ವಾದ ಅಲ್ಲ, ಅವನು ಸಭೆಗೂ ಏನಾಗ್ತಾನೆ? ಆಶೀರ್ವಾದವಾಗ್ತಾನೆ. ದೇವರ ಭಕ್ತಿಯುಳ್ಳ ಒಂದು ಪಾಸ್ಟರ್ ಇರುವಾಗ ಅಲ್ಲಿ ಬೋಧನೆ ಸ್ವಲ್ಪ ಇರುತ್ತದೆ, ಸ್ವಲ್ಪ ಸ್ಟ್ರಿಕ್ಟಾಗಿ ಕಠಿಣವಾಗಿ ಇರುತ್ತದೆ. ಎಲ್ಲದಕ್ಕೂ ಅವರು ಏನು ಮಾಡಲ್ಲ? ಒಪ್ಕೊಳ್ಳಲ್ಲ. ಇವಾಗ ನಾನು ಹೇಳಿದೆ, ಸ್ವೀಟ್ ಶಾಪ್, ಮಿಕ್ಸರ್ ಅಂಗಡಿಗೆ ನಾವು ಹೋಗುವಾಗ ಅದು ನೋಡೋಕ್ಕೆ ಸಿಹಿಯಾಗಿದೆ, ತಿನ್ನೋಕ್ಕೆ ಚೆನ್ನಾಗಿದೆ. ಬಟ್ ಡೈಲಿ ತಿಂದರೆ, ಡೈಲಿ ಒಂದು 100 ಗ್ರಾಮ್ 200 ಗ್ರಾಮ್ ಪಕ್ಕದಲ್ಲಿ ಅಲ್ಲಿ ಹೋಗ್ಬಿಟ್ಟು ತಿನ್ನಿರಿ. ಹಲ್ವಾ,
ಪೇಡ, ಮೈಸೂರು ಪಾಕು ಎಲ್ಲ ಒಂದೊಂದು ಪೀಸ್ ತೊಗೊಳ್ರಿ. ಸ್ವೀಟ್ ಫ್ಯಾಕ್ಟ್ರಿ ಇಟ್ಕೊಂಡಿರೋರು ಉಂಟು ನಮ್ಮ ಸಭೆಯಲ್ಲೇ. ತಿನ್ಗಿಂದು ಹೋಗ್ಬಿಡ್ತೀರ ಡೈಲಿ. ತಿನ್ನೋದು ಯಾವತ್ತೋ ಒಂದು ದಿನ, ಅದೇ ನಮ್ಮ ಆಹಾರವಾಗಿಬಿಟ್ರೆ ಕಾಯಿಲೆ. ಅದೇ ಪ್ರಕಾರ ಸಭೆ ಏನಲ್ಲ, ಸ್ವೀಟ್ ಮಿಕ್ಸ್ಚರ್ ಅಂಗಡಿ ಅಲ್ಲ. ಯಾರಾದರೂ ಹೇಳ್ರಿ ಹಲ್ಲೆಲೂಯಾ. ಇಲ್ಲಿ ಏನಿರುತ್ತದೆ ಎಂದರೆ ನಮ್ಮನ್ನು ಕಟ್ಟಿ ಎಬ್ಬಿಸುವ ಬೋಧನೆ ಇರುತ್ತದೆ. ದೈವ ಭಕ್ತಿ ಉಳ್ಳ ಸಭೆ ನಾಯಕನು ಅವನು ಏನು ಮಾಡ್ತಾನೆ ಅಂದರೆ ದೇವರ ವಾಕ್ಯವನ್ನು, ಆ ಬೋಧನೆಯನ್ನು ಹೆಂಗೆ ಮಾಡ್ತಾನೆ, ಆಜ್ಞೆಯಾಗಿ ತರ್ತಾನೆ. ಪರವಾಗಿಲ್ಲ. ಹಲ್ಲೆಲೂಯ. ಬೋಧಿಸುವಾಗ ದೇವರು ಹೇಳ್ತಾರೆ, ನನ್ನಂಥ ಬೋಧಕರಿಗೆ 2 ತಿಮೋತಿ 5ನೇ ಅಧ್ಯಾಯ 15ನೇ ವಾಕ್ಯದಿಂದ ಓದೋಣ. Be diligent to present yourself approved of God, a worker who does not need to be ashamed, rightly dividing the word of truth, but shun profane and idle babbling, for they will increase to more ungodliness, and their message will spread like cancer. ಈ 2 ತಿಮೋತಿ 2ನೇ ಅಧ್ಯಾಯ 15ರಿಂದ ನೀವು ಓದಿದರೆ ಒಂದು ಮಾತು ಹೇಳುತ್ತದೆ. ಪೌಲು ತಿಮೋತಿಗೆ ಬರೆಯುವಾಗ, ನೀನು ಬೋಧನೆಯಲ್ಲಿ ಹೇಗೆ, ನೀನು ಬೋಧಿಸಕ್ಕೆ ಮುಂಚೆ ದೇವರಿಗೆ ಮೆಚ್ಚುಗೆಯಾಗಿ ನೀನು ಇರಬೇಕು. ಬೋಧನೆ ಅದು ಹೆಂಗಿರಬಾರ್ದು, ತಪ್ಪಾಗಿ ಇರಬಾರ್ದು. ರೈಟ್ಲಿ ಡಿವೈಡಿಂಗ್ ದ ವರ್ಡ್ ಆಫ್ ಟ್ರೂತ್. ಆಮೇನ್. ಇದು ನೀನು ಮಾಡಿಲ್ಲ ಅಂದರೆ 16ನೇ ವಾಕ್ಯ. ಕ್ಯಾನ್ ಯು ರೀಡ್? ಬರಹಗಳನ್ನು ತಿಳಿದವನಾಗಿದ್ದೆಯಲ್ಲ, ಆ ಬರಹಗಳು ಕ್ರಿಸ್ತನ ಯೇಸುವಿನಲ್ಲಿರುವ ನಂಬಿಕೆಯು ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತಿಯುಳ್ಳದಾಗಿದೆ. 2 ತಿಮೋತಿ 2ನೇ ಅಧ್ಯಾಯ 16ನೇ ವಾಕ್ಯ. ಸೊ ಇಲ್ಲಿ ಏನು ಕಾಣುತ್ತದೆ ಅಂದರೆ, ಇಂಥ ದೈವ ಭಕ್ತಿ ಉಳ್ಳದ ಇಲ್ಲದೆ ಇರುವ ಸಂದೇಶವನ್ನು ಮಾತಾಡುವಾಗ ನಡೆಯುವುದೇನೆಂದರೆ ಕ್ಯಾನ್ಸರ್ ಉಂಟಾಗುತ್ತದೆ. ಆತ್ಮಿಕ ಕ್ಯಾನ್ಸರ್. ಹರಟೆ ಮಾತುಗಳನ್ನು ನಿರಾಕರಿಸು. ಅವುಗಳಿಂದ ಹೆಚ್ಚಾಗಿ ಭಕ್ತಿಹೀನತೆಯು. ಆಮೇನ್. ಹಲ್ಲೆಲೂಯಾ. ಭಕ್ತಿಹೀನತೆಯನ್ನು ಉಂಟಾಗುತ್ತೆ. ಏನು? ಹರಟೆ ಮಾತಲ್ಲ. ಮಾತನಾಡಿದರೆ ದೇವರ ಭಕ್ತಿನಲ್ಲಿ ಬೆಳೆಯುವ ಹಾಗೆ ಮಾತಾಡಬೇಕು. ಗಟ್ಟಿಯಾಗಿ ಹೇಳೋಣ. ಆಮೇನ್. ಸೊ ಒಂದು ವ್ಯಕ್ತಿ ದೈವ ಭಕ್ತಿಯಲ್ಲಿದ್ದರೆ ಅವನಿಗೆ ಮಾತ್ರ ಆಶೀರ್ವಾದ ಅಲ್ಲ, ಎರಡನೇದು ಅವನು ಸಭೆಗೆ ಆಶೀರ್ವಾದ, ಮೂರನೇದು ದೈವ ಭಕ್ತಿ ಉಳ್ಳವನು ಕುಟುಂಬಕ್ಕೂ ಆಶೀರ್ವಾದ. ನಮ್ಮ ಕುಟುಂಬದಲ್ಲಿ ಏನಿರಬೇಕು ಗೊತ್ತಾ? ದೇವರ ಭಕ್ತಿ. ದೈವ ಭಕ್ತಿ ನಮ್ಮ ಕುಟುಂಬದಲ್ಲಿ ಬೇಕು. ಪರವಾಗಿಲ್ಲ. ಎಷ್ಟೋ ಕ್ರೈಸ್ತರ ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆ ಎನ್ನುವುದೇ ಇಲ್ಲ. ಮಕ್ಕಳು ತಪ್ಪಿ ಹೋದ ಮೇಲೆ, ಅವರು ಕೆಟ್ಟ ದಾರಿಯಲ್ಲಿ ಹೋದ ಮೇಲೆ, ಪಾಸ್ಟರ್ ಪ್ರಾರ್ಥನೆ ಮಾಡಿರಿ ಪಾಸ್ಟರ್, ನನ್ನ ಮಕ್ಕಳು ಕೆಟ್ಟೋಗ್ಬಿಟ್ಟಿದ್ದಾರೆ, ನನ್ನ ಮಗ ಡ್ರಗ್ಸ್ ತಗೊಳ್ತಾ ಇದ್ದಾನೆ, ನನ್ನ ಮಗ ಇದು ಮಾಡ್ತಾನೆ ಅದು ಮಾಡ್ತಾನೆ. ನಾನು ಹೇಳ್ತೇನೆ, ಬೆಳೆಯುವಾಗಲೇ ನಾವೇನು ಮಾಡಬೇಕು? ಭಕ್ತಿಯಲ್ಲಿ ಅವ್ರನ್ನ ತರಬೇಕು. ಕುಟುಂಬದಲ್ಲಿ ನಾಯಕನು ತಿರ್ಗಾ ಬರ್ತಾನೆ. ಕುಟುಂಬದಲ್ಲಿ ದೇವರ ಭಕ್ತಿ ಉಳ್ಳ ನಾಯಕನಿದ್ದರೆ ಅವನು ಕಲಿಸಿಕೊಡುವುದು ಏನೆಂದರೆ ದೇವರ ಭಕ್ತಿಯಲ್ಲಿ ನಡೆಸ್ತಾನೆ.
ಅಪ್ಪನೇ ಸರಿ ಇಲ್ಲದೆ ಹೋಗುವಾಗ ನಡೆಯುವುದೇನೆಂದರೆ ಅಲ್ಲಿ ಕುಟುಂಬ ಪೂರ್ತಿ ಹಾಳಾಗ್ಬಿಡುತ್ತದೆ. ಸೊ ಆದ್ದರಿಂದ ನಿಮ್ಮ ಕುಟುಂಬಕ್ಕೆ ನೀವು ವ್ಯಕ್ತಿಗತವಾಗಿ ದೇವರ ಭಕ್ತಿಯಲ್ಲಿ ನಡೆದರೆ ನಿಮ್ಮ ಕುಟುಂಬ ಆಶೀರ್ವಾದ. ತಂದೆ ತಾಯಿ ಏನು ಎದುರು ನೋಡ್ತಾರೆ ಅಂದರೆ, ಮಕ್ಕಳು ತಂದೆ ತಾಯಿಗೆ ವಿಧೇಯತ್ವ ತೋರಿಸ್ಬೇಕು. ಇದು ತೋರಿಸಬೇಕಾಗಿರೋದು ಅವ್ರನ್ನ ಎರಡು ರೀತಿಯಲ್ಲಿ ತೋರಿಸ್ಬೋದು. ಕೋಲ್ ತಗೊಂಡ್ರೆ ಒಂದೊಂದು ಮಕ್ಕಳು ಮಾತು ಕೇಳ್ತಾರೆ. ಯಾವಾಗಲೂ ಕೋಲ್ ಹಿಡ್ಕೊಂಡು ಇರೋಕ್ಕೆ ಆಗಲ್ಲ. ನಾವು ಮಾಡಬೇಕಾಗಿರುವ ಕಾರ್ಯ ಏನೆಂದರೆ, ಅವರಿಗೆ ದೇವರ ಭಕ್ತಿಯಲ್ಲಿ ಅವ್ರನ್ನ ನಡೆಸುವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ತಂದೆ ತಾಯಿಗೆ ವಿಧೇಯತ್ವ ತೋರಿಸ್ತಾರೆ. ಗಟ್ಟಿಯಾಗಿ ಹೇಳ್ರಿ. ಇಲ್ಲಿ ವಾಕ್ಯ ಹೇಳುತ್ತದೆ, when you obey your parents, children, when you obey your parents, do you know what happens? It is right before God. ದೇವರ ಮುಂದೆ ಅದು ಹೆಂಗಿದೆ, ಒಂದು ನೆಟ್ಟಿಗಿದೆ. ಅದು ಮಾತ್ರ ಅಲ್ಲ, ಅದು ದೇವರಿಗೆ ಘನತೆ. ಆಮೆನ್. ಸೊ ದೇವರ ಭಕ್ತಿಯಲ್ಲಿ ನಮ್ಮ ಕುಟುಂಬ ಏನಾಗಬೇಕೋ, ಬೆಳೆಯಬೇಕು. ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ಬೇಕಂದ್ರೆ, ಭಕ್ತಿಯಲ್ಲಿ ನಡೆದರೆ, ಮಕ್ಕಳು ದೇವರ ಭಕ್ತಿಯಲ್ಲಿ ನಡೆದರೆ ಅವರು ಒಬ್ಬರನ್ನು ಒಬ್ಬರು ಏನು ಮಾಡ್ತಾರೆ, ಪ್ರೀತಿಸ್ತಾರೆ. ಮಕ್ಕಳು ಏನು ಮಾಡಬೇಕು, ಪ್ರೀತಿ ಮಾಡಬೇಕು. ಈ ಅಪ್ಪ ಅಮ್ಮ ಸ್ವಲ್ಪ ಕಾರ್ಯ ಮಾಡುವಾಗ ಅವರು ಸರಿಯಾಗಿ ಮಾಡಲ್ಲ. ಆದ್ದರಿಂದ ಮಕ್ಕಳಲ್ಲೇ ಏನಾಗುತ್ತದೆ, ಒಂದು ಕೋಪ, ವ್ಯತಿರೇಕ, ಎಲ್ಲ ವ್ಯತ್ಯಾಸಗಳು ಬಂದ್ಬಿಡುತ್ತದೆ. ನಾವು ಒಬ್ಬರನ್ನ ಒಂದೊಂದು ಫ್ಯಾಮಿಲಿಯಲ್ಲಿ ಒಬ್ಬರನ್ನ ಅಮ್ಮ ಬಂದು ಒಂದು ಮಗುನ ಪ್ರೀತಿಸೋದು ಜಾಸ್ತಿ, ಅಪ್ಪ ಬಂದು ಇನ್ನೊಂದು ಮಗುನ ಪ್ರೀತಿಸೋದು. ಯಾರು ಚಂದ ಓದ್ತಾರೋ ಅವ್ರಿಗೆ ನಮ್ಮಪ್ಪ ಇಷ್ಟ, ನಮ್ಮಮ್ಮಗೆ ಯಾರು ಅವ್ರಿಗೆ ಕ್ಲೋಸ್ ಆಗಿದ್ದಾರೋ ಅವ್ರಿಗೆ ಇಷ್ಟ. ಇದು ಏನು ಗೊತ್ತಾ, ಇದು ವ್ಯತ್ಯಾಸವನ್ನು ತರುತ್ತದೆ. ಸೊ ದೈವ ಭಕ್ತಿ ಉಳ್ಳ ಕುಟುಂಬ ಏನು ಮಾಡುತ್ತದೆ ಎಂದರೆ, ಕುಟುಂಬದಲ್ಲಿನೂ ಅದು ಸಮಾಧಾನವನ್ನು, ಸಂತೋಷವನ್ನು ತರುತ್ತದೆ. ಆಮೇನ್. ಮೂರನೇದಾಗಿ, ಮೊದಲು ವ್ಯಕ್ತಿಗತ, ಎರಡನೇದು ಸಭೆ, ಮೂರನೇದು ಕುಟುಂಬ, ನಾಲ್ಕನೇದು ಸಮುದಾಯ. ಸಮುದಾಯದಲ್ಲಿ ದೈವ ಭಕ್ತಿ ಇದ್ದರೆ ಏನು ನಡೆಯುತ್ತೆ ಓದಲೇಬೇಕು. ಇದನ್ನು ಹೇಳಿ ನಾನು ಮುಗಿಸ್ತೇನೆ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 34, ಪ್ರಾವರ್ಬ್ಸ್ ಚಾಪ್ಟರ್ 14 verse 34. ನೀತಿಯ ಜನಾಂಗವನ್ನು ನೀತಿಯು ದೇಶವನ್ನು ವೃದ್ಧಿ ಮಾಡುತ್ತದೆ. ಇಲ್ಲಿ ಒಂದು ರೈಚಸ್ನೆಸ್ ಎಕ್ಸಾಲ್ಟ್ಸ್ ಅ ನೇಷನ್. ಒಂದು ದೇಶ ವೃದ್ಧಿಯಾಗಬೇಕಾದ್ರೆ ಅಲ್ಲಿ ಏನು ಬೇಕು ಗೊತ್ತಾ, ದೇವಭಕ್ತಿ. ಇವತ್ತು ನಾನು ಮುಗಿಸೋಕ್ಕೆ ಮುಂಚೆ ಒಂದು ಹೇಳ್ತೇನೆ. ಅಮೆರಿಕ ದೇಶ ಈ ಮಟ್ಟಕ್ಕೆ ಇರೋಕ್ಕೆ ಕಾರಣ, ಎಲ್ಲ ದೇಶದಿಂದ ಅದು ಒಂದು ಆಶೀರ್ವಾದವಾದ ದೇಶವಾಗಿ ಕಾಣಲ್ಪಡುತ್ತದೆ. ಕಾರಣ ಏನೆಂದರೆ, ಆ ದೇಶದ ಅಸ್ಥಿಭಾರ ಹಾಕಿದ್ದವರು ಯಾರೆಂದರೆ ನೀತಿವಂತರು, ದೇವರ ಭಕ್ತಿಯಲ್ಲಿ ಇರುವ ವ್ಯಕ್ತಿಗಳು. ಆ ದೇಶವನ್ನು 17ನೇ ಶತಮಾನದಲ್ಲಿ ಅಸ್ಥಿಭಾರ ಹಾಕಿದರು. ಅವರ ದುಡ್ಡು ಮೇಲೆ, ಡಾಲರ್ ಮೇಲೆ ಒಂದು ಮಾತಿದೆ, ನನಗೆ ತುಂಬ ಇಷ್ಟ.
ಇನ್ ಗಾಡ್ ವಿ ಟ್ರಸ್ಟ್. ದೇವರ ಮೇಲೆ ನಮ್ಮ ಭರವಸೆ. ಅವರ ಹಣದ ಮೇಲೆ, ಅವರ ಆಸ್ತಿ ಮೇಲೆ, ಅವರ ಮಾಡುವ ರಾಜಕೀಯ ಮೇಲೆ ಅಲ್ಲ, ದೇವರ ಮೇಲೆ ಭರವಸೆ. ಇಂಥ ಅಸ್ಥಿಭಾರ ಹಾಕಿದಿಂದ ಆ ದೇಶ ಇನ್ನೂ ಏನಾಗಿದೆ, ವೃದ್ಧಿ ಆಗಿ ಇದೆ. ಪರವಾಗಿಲ್ಲ. ಆಮೆನ್. ಸೊ ಇವತ್ತು ದೇಶ ವೃದ್ಧಿ ಆಗಬೇಕಾದ್ರೆ ದೇವರ ಭಕ್ತಿ ಬೇಕು. ಇನ್ನೊಂದು ವಾಕ್ಯ ಓದ್ಬಿಡ್ರಿ. 144 ಸಾಮ್ಸ್, ಕೀರ್ತನೆ 144, ಅದರಲ್ಲಿ 15ನೇ ವಾಕ್ಯ ಓದೋಣ. 144 15ನೇ ವಾಕ್ಯ. ಸಾಮ್ಸ್ 144 verse 15. Happy are the people who are in such state. Happy are the people whose God is the Lord. ಈಗಿರುವ ಜನರು ಧನ್ಯರು. ಕರ್ತನು ತಮಗೆ ದೇವರಾಗಿರುವ ಜನರು ಧನ್ಯರು. ಆಮೆನ್. ಇಲ್ಲಿ ಹ್ಯಾಪಿ ಆರ್ ದ ಪೀಪಲ್ ಹುಸ್ ಗಾಡ್ ಈಸ್ ಲಾರ್ಡ್. ಯಾರು ಸಂತೋಷವಾಗಿರುವ ಜನರೆಂದರೆ ದೇವರು ಅವರಿಗೆ ದೇವರಾಗಿದ್ದಾರೆ. ಹುಸ್ ಗಾಡ್ ಈಸ್ ಲಾರ್ಡ್. ದೇವರು ಅವರಿಗೆ ಕರ್ತನಾಗಿದ್ದರೆ ಅಲ್ಲಿ ಆ ದೇಶ ಸಂತೋಷ, ಸಂತೋಷ. ಅಲ್ಲೆಲ್ಲೂಯ. ದೇವ್ರೇನು ಮಾಡ್ತಾರೆ ಅಂದರೆ ದುರ್ಮಾರ್ಗವನ್ನು ತೆಗೆದುಹಾಕ್ತಾರೆ. ದೇವರು ದುರ್ಮಾರ್ಗವನ್ನು ತೆಗೆದು ಬಿಸಾಕ್ತಾರೆ. ನಾವು ಒಪ್ಪಿಸಿಕೊಟ್ರೆ ನಮಗೆ ಮಾತ್ರ ಅಲ್ಲ, ನಮ್ಮ ಸಭೆಗೆ ಮಾತ್ರ ಅಲ್ಲ, ನಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ, ನಾವು ದೇಶಕ್ಕೂ ಆಶೀರ್ವಾದವಾಗಿ ಆಗಬಹುದು. ದೈವ ಭಕ್ತಿ ಎನ್ನುವುದು ನಮಗೆ ಬೇಕು. ಮೊದಲ ಕಾರ್ಯ ನಾವು ನೋಡ್ತೇವೆ, ದೇವರ ಭಕ್ತಿ ಅಂದರೆ ಏನಿಲ್ಲ, ವೇಷ ಅಲ್ಲ. ಯಾವಾಗಲೂ ಕಣ್ಮುಚ್ಕೊಳ್ಳೋದು, ನಟನ ಮಾಡೋದು, ಬೆಳ್ಳಗೆ ಮೇಲಿಂದ ಕೆಳಗಡೆ ತನಕ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಳ್ಳೋದು, ಆಹಾ, ಅದು ನಿನ್ನನ್ನು ಭಕ್ತಿವಂತನಾಗಿ ಹಾಕಲ್ಲ. ಇದೆಲ್ಲ ವೇಷ. ಆಚೆ ಕಡೆ ನಡೆಯುವುದೆಲ್ಲ ವೇಷ. ಎರಡನೇದು ಭಕ್ತಿ. ದೇವರ ಭಕ್ತಿ ಅಂದರೆ ದೇವರಿಗೆ ಸಮವಾದ ಸಂಬಂಧವಾದ ಎಲ್ಲ ಆತ್ಮಿಕ ಕಾರ್ಯ ಒಂದು ವ್ಯಕ್ತಿಯಲ್ಲಿ ಕಾಣಲ್ಪಡುವಾಗ ಅವನು ಯಾರು ಗೊತ್ತಾ? ದೈವ ಭಕ್ತಿಯುಳ್ಳ ವ್ಯಕ್ತಿ. ಆಮೇಲೆ ಮೂರನೇದು, ಇದಕ್ಕೆ ಉಳ್ಳ ಆಶೀರ್ವಾದವನ್ನು ನೋಡ್ತೇವೆ. ಅವನಿಗೂ ಆಶೀರ್ವಾದ, ಸಭೆಗೂ ಆಶೀರ್ವಾದ, ಕುಟುಂಬಕ್ಕೂ ಆಶೀರ್ವಾದ, ದೇಶಕ್ಕೂ ಅವನು ಆಶೀರ್ವಾದ. ಒಂದು ಹೇಳಿ ನಾನು ಮುಗಿಸ್ತೇನೆ. ಇದಕ್ಕೆ ವಿರೋಧಿ ಉಂಟು. ಏನು ವಿರೋಧಿ ಅಂದರೆ, ಈ ದೈವ ಭಕ್ತಿಗೆ ವಿರೋಧಿ ಎಂಥದ್ದೆಂದರೆ ಲೌಕಿಕ, ಲೋಕ. ವರ್ಲ್ಡ್ಲಿನೆಸ್ ಈಸ್ ದ ಎನಿಮಿ ಫಾರ್ ಗಾಡ್ಲಿನೆಸ್. ಯಾಕೆಂದರೆ ಲೌಕಿಕ ಏನು ನಡೆಯುತ್ತದೆ ಅಂದರೆ, ನಾವು ಲೋಕದ ವಾಸನೆ, ಲೋಕದ ಗಾಳಿ, ಲೋಕದ ಉಸಿರಾಟ ಕೇಳಿ ಕೇಳಿ ಏನಾಗ್ಬಿಡ್ತೇವೆ ಅಂದರೆ ಲೋಕ ಥರ ಆಗ್ಬಿಡ್ತೇವೆ. ಯಾವಾಗ ಲೋಕವನ್ನು ದೂರ ಇಡ್ತೇವೋ ಆವಾಗ ನಾವು ದೈವ ಭಕ್ತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಬಹುದು. ಆಮೇಲೆ ಕಣ್ಣನ್ನು ಮುಚ್ಚೋಣ. ನಾವು ಈ ಬೆಳಗ್ಗೆ ಜಾಪದಲ್ಲಿ ದೇವರಿಗೆ ಹೇಳೋಣ, ಸ್ವಾಮಿ ನಾನು ಭಕ್ತಿ ಉಳ್ಳವನಾಗಿ ಇರಬೇಕು. ರಾಭೋಜನ ಆರಾಧನೆ ಉಂಟು. ನಾವು ರಾಭೋಜನ ತೆಗೆಯೋಣ ಸೇರಿ. ದೇವರ ಹತ್ರ ಕೇಳೋಣ, ಸ್ವಾಮಿ ನಾನು ಭಕ್ತಿ ಉಳ್ಳವಳಾಗಿ ಇರಬೇಕು.
ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ ಈ ರಾಭೋಜನಕ್ಕೆ. Prepare your heart. We are going to partake in His body and in His blood. Everyone that eats my flesh and drinks my blood set right your relationship. ನಾವು ಸರಿ ಮಾಡಿಕೊಳ್ಳೋಣ. ಭಕ್ತಿಹೀನರಾಗಿ ಅಲ್ಲ, ಭಕ್ತಿ ಉಳ್ಳವರಾಗಿ ದೇವರ ಗುಣವನ್ನು ಪ್ರತಿಬಿಂಬಿಸೋಣ. ಥ್ಯಾಂಕ್ ಯು ಡ್ಯಾಡಿ. ಯೇಸುವೇ 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 ಹೇಳೋಣ. ಯೇಸುವೇ 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 ಯೇಸುವೇ. ಎಲ್ಲರೂ ಸೇರಿ ತಿನ್ನೋಣ, ತಿಂದು ಕುಡಿಯೋಣ. ಪರಲೋಕದಲ್ಲಿರುವ ತಂದೆಯೇ, ಈ ದಿನಕ್ಕಾಗಿ ನಿಮ್ಮನ್ನು ಸ್ತುತಿಸ್ತೇವೆ. ನಿಮ್ಮ ಕರುಣೆ, ನಿಮ್ಮ ಪೋಷಣೆ, ನಿಮ್ಮ ಕಾಪುದಲು ಎಲ್ಲವೂ ನಮ್ಮ ಮೇಲೆ ಸುರಿಸಿದಿರಿ. ಒಂದೊಂದು ತಿಂಗಳು ನಾವು ದಾಟ್ಕೊಂಡು ಬರ್ತಾ ಇದ್ದೇವೆ. ಸುರಕ್ಷಿತವಾಗಿ ನ್ಯಾಯಾಧಿಪತಿಯಾಗಿ ನಮಗೆ ವೈದ್ಯನಾಗಿ, ಕುರುಬನಾಗಿ, ಬೋಧಕನಾಗಿ ನಮಗೆ ಇರುವುದಕ್ಕಾಗಿ ನಿಮ್ಮನ್ನು ಸ್ತುತಿಸ್ತೇವೆ. ರಾಜ, ನಿಮ್ಮ ಮಾತನ್ನು ಕೇಳಿದ ಒಬ್ಬೊಬ್ಬರ ಬಾಳಿಕೆಯಲ್ಲೇನು ನೀವಿದ್ದೀರಾ. ಯೆಹೋವ ನೀಸಿ ಜಯವನ್ನು ಕೊಡುವ ದೇವರು ನೀವಿದ್ದೀರಾ ಅಂದ್ಬಿಟ್ಟು ಗ್ರಹಿಸಕ್ಕೆ ಕೃಪೆ ಕೊಡು ರಾಜ. ಕೇಳಿದ ಒಂದೊಂದು ವ್ಯಕ್ತಿಯನ್ನು ಮುಟ್ಟು ದೇವರ ಭಕ್ತಿಯಲ್ಲಿ ನಾವು ನಡೆಯೋಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ರಾಜ, ಇದು ಒಂದು ಆಜ್ಞೆ, ಇದು ಬೋಧಿಸು ಅಂದ್ಬಿಟ್ಟು ನನಗೆ ಹೇಳಿದ್ರಲ್ಲ. ಮೊದಲು ಇದನ್ನು ನೀನು ಹಿಂಬಾಲಿಸು ಎಂದು ಹೇಳಿದ್ರಲ್ಲ ರಾಜ. ನಾನು ಸಹ ದೈವ ಭಕ್ತಿಯಲ್ಲಿ ನಡೆಯೋಕ್ಕೆ ನಿಮ್ಮ ಸಹಾಯ ಬೇಕು ಸ್ವಾಮಿ. ಅನುದಿನ ಜೀವನದಲ್ಲಿ ನಿಮ್ಮ ಗುಣಗಳನ್ನು ಪ್ರತಿಬಿಂಬಿಸೋಕ್ಕೆ ಕೃಪೆ ಕೊಡು. ವಿಶ್ವಾಸದಲ್ಲಿ ಗಟ್ಟಿಯಾಗಿರೋಕ್ಕೂ ಕೊಳೆಸದೆ ಕಡೆ ತನಕ ನಿಲ್ಲುವನಾಗಿ, ಕೊಳ್ಳುವರಾಗಿ ನಮ್ಮನ್ನು ಮಾಡು ರಾಜ. ಯಾವುದೇ ಕಾರಣದಲ್ಲಿ, ಯಾವುದೇ ಹಿಂಸೆಯಲ್ಲಿ ನಿಮ್ಮನ್ನು ಕೈ ಬಿಡದೆ, ನಿಮ್ಮನ್ನು ಬಿಟ್ಟು ದೂರ ಹೋಗದೆ ಸ್ವಾಮಿ, ನಾವು ನಿಮ್ಮ ಜೊತೆಯಲ್ಲಿ ಬರೋಕ್ಕೆ ಕೃಪೆ ಕೊಡು ರಾಜ. ಒಬ್ಬೊಬ್ಬರನ್ನು ಆಶೀರ್ವದಿಸು. ಕಾಯಿಲೆಗಳು
ಅನಾಹುತಗಳು ಎಲ್ಲವೂ ಮೋಸಗಳು ದೂರ ಮಾಡ್ತಾನೆ ಯೇಸುವಿನ ನಾಮದಲ್ಲಿ. ನಿಮ್ಮ ಅರ್ಬುದ ಹಸ್ತ, ಕಾಪುದಲ ಹಸ್ತ, ದಂಡಿಸುವ ಹಸ್ತ, ಯಾರು ನಿಮ್ಮ ಮಕ್ಕಳಿಗೆ ವಿರೋಧವಾಗಿ ಎದ್ದೊಳ್ತಾರೋ ಎಲ್ಲವನ್ನು ಕೆಳಗಡೆ ಇಳಿಸ್ತೇವೆ ಯೇಸುವಿನ ನಾಮದಲ್ಲಿ. ಮಾತಿನಿಂದಲೋ ನಡತೆಯಿಂದಲೋ ಎಂಥಯಿಂದಲೋ ಎಲ್ಲವೂ ಆಗಾಗ್ಗೆ ನಿಂತೋಗು ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ನಿಮ್ಮ ಹಸ್ತವು ಪೂರ್ತಿಯಾಗಿ ಒಬ್ಬೊಬ್ಬರ ಮೇಲೆ ಇಳಿಯಲಿ ಎಂದು ಪ್ರಾರ್ಥಿಸ್ತೇನೆ. ನೀವು ನಡೆಸು ರಾಜ, ನಾವು ಸೇರುವ ತನಕ ನಿಮ್ಮ ಪ್ರೀತಿ ರಾಜಾ, ನಿಮ್ಮ ಶಕ್ತಿ ನಮ್ಮನ್ನು ಸುತ್ತಲೂ ಇರುವುದಕ್ಕಾಗಿ ಸ್ತೋತ್ರ. ತಗ್ಗಿಸಿ ಒಪ್ಪಿಸಿಕೊಡ್ತೇವೆ, ಯೇಸು ಮೂಲಕವಾಗಿ ಕೇಳುತ್ತೇವೆ ತಂದೆಯೇ, ಆಮೆನ್. May the grace of the Lord Jesus Christ and the love of the Father, sweet communion of the Holy Spirit may rest upon each and every one, and everybody said together, Amen.